ದೇವಂಗೆ ಸೋಮಂಗೆ ಸುಖಪೂರ್ಣ ಧಾಮಂಗೆ ಸತ್ಯ ಚಿತ್ರೂಪಂಗೆ ಕಾಮಿತ ಜನ ಕಲ್ಪ ಭೋಜಂಗೆ ಶಂಭು ಆಮೋದದಿಂದ ವಂದಿಸುವೆನು ಅಂತ ಕೇಸಿ ಗುರುವಿನ ನಾಮಸ್ಮರಣೆಯನ್ನು ಮಾಡಿ ಮುಂದೆ ವೇದಕ್ಕೂ ಮಹಾತ್ಮರ ಅನುಭವಕ್ಕೂ ಸಮ್ಮತವಾದ ಹಾಗೆ ಸಗುಣಾಷ್ಟಾಂಗ ಯೋಗವನ್ನು ಹೇಳ್ತೀನಿ ಅಂತ ಹೇಳಿ ಸಗುಣಾಷ್ಟಾಂಗವನ್ನು ಪ್ರಾರಂಭ ಮಾಡ್ಯಾರ. ಸಗುಣಾಷ್ಟಾಂಗ ಯೋಗವನ್ನು ಅಭ್ಯಾಸ ಮಾಡಿರುವ ಮುನಿಗಳು ಒಡಂಬಡುವ ಹಾಗೆ ಸಗುಣಾಷ್ಟಾಂಗ ಯೋಗವನ್ನು ಮನಸ್ಸು ಒಪ್ಪುವ ಹಾಗೆ ಪ್ರೀತಿಯಿಂದ ಹೇಳ್ತೀನಿ ಕೇಳು ಅಂತ ಹೇಳ್ಕೊತ ಬಂದಾರ. ಆ 8 ಅಂಗಗಳ ಹೆಸರು ಹೇಳ್ತೀನಿ ಅಂತ ಹೇಳ್ಕೊತ ಬಂದಾರ. 8 ಯಾವುವು ಅಂತ ಹೇಳ್ಕೊತ ಬಂದಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿಗಳೆಂಬ 8 ಅಂಗಗಳು ಅದಾವು ಅಂತ ಹೇಳ್ಕೊತ ಬಂದ್ರು. ಮುಂದ ಯಮ ನಿಯಮ 2 ಅಂಗಗಳ ಅಭ್ಯಾಸ ಮಾಡುವವರು ಕನಿಷ್ಠರು, ಯಮ ನಿಯಮ ಆಸನ ಪ್ರಾಣಾಯಾಮ ಈ 4 ಅಭ್ಯಾಸ ಮಾಡುವವರು ಮಧ್ಯಮರೆಂದು, ಪ್ರತ್ಯಾಹಾರ ಮತ್ತು ಧಾರಣ ಈ 2 ಕೂಡಿ 6 ಅಭ್ಯಾಸ ಮಾಡುವವರು ಉತ್ತಮರೆಂದು, ಧ್ಯಾನ ಸಮಾಧಿ 2 ಕೂಡಿ 8 ಅಂಗಗಳನ್ನು ಅಭ್ಯಾಸ ಮಾಡುವವರು ಉತ್ತಮರೆಂದು ಹೇಳಿಸಿಕೊಳ್ಳುವರು ಅಂತ ಹೇಳ್ಕೊತ ಬಂದಾರ. ಮುಂದ ಯಮ ಎಂಬ ಒಂದೇ ಅಂಗವು ಅಹಿಂಸಾದಿ 10 ಅಂಗಗಳನ್ನು ನಿರೂಪಣೆ ಮಾಡ್ಕೊತ ಬರ್ತೇವೆ ಅಂತ ಹೇಳ್ಕೊತ ಬಂದಾರ. ಯಾಕಂದ್ರೆ ಶರೀರ, ವಾಣಿ, ಮನಸ್ಸುಗಳೆಂಬ ತ್ರಿಕರಣ ಮೂಲಕವಾಗಿ ಪರರಿಗೆ ನೋವನ್ನುಂಟು ಮಾಡದೆ, ಅಂದರೆ ಶರೀರದಿಂದ ಏನೇನೋ ಕಾರ್ಯಗಳನ್ನು ಮಾಡದೆ ತ್ರಿಕರಣಗಳಿಂದ ಪರರಿಗೆ ವಿನಯದಿಂದ ವರ್ತಿಸುವುದಾದರೆ ಇದಕ್ಕೆ ಅಹಿಂಸೆ ಅಂತ ಹೇಳ್ಕೊತ ಬಂದಾರ. ಮುಂದಿನ ಹೇಳ್ತಾರ, 2ನೇ ಅಂಗ ದುಃಖವನ್ನುಂಟು ಮಾಡದಾಗಿಯೂ ಪ್ರಿಯವಾಗಿಯೂ ಮಿತವಾಗಿಯೂ ಇದ್ದರೆ ಅದಕ್ಕೆ ಸತ್ಯವೊಂದು ಹೇಳತಕ್ಕದ್ದಂತೂ ಗೀತೆಯಲ್ಲಿಯೂ ಹೇಳಲ್ಪಟ್ಟಿದೆ. ಆದ್ದರಿಂದ ಪದದಲ್ಲಿ ಹೇಳಲ್ಪಟ್ಟ ಸರ್ವ ಲಕ್ಷಣ ಕೂಡಿಕೊಂಡಿರುವ ವಾಣಿಗೆ ಸತ್ಯವೊಂದು ಹೇಳಿಕೊಂಡಿರ್ತಾರ. ಇನ್ನು ಮುಂದ ಅಷ್ಟೇ ಅಂದ್ರೆ ಏನನ್ನೋದು ಹೇಳ್ಕೊತ ಬರ್ತಾರ. ಅಷ್ಟೇ ಅಂದ್ರೆ ಏನು ಅಂತ ಹೇಳ್ಕೊತ ಬಂದ್ರ, ಪೂರ್ವ ಜನ್ಮದಲ್ಲಿ ಮಾಡಿದ ಅಧರ್ಮದಿಂದ ಬಡತನ ದುಃಖ ಒದಗಿರಲು ಅದನ್ನು ಕಳೆಯುವುದಕ್ಕಾಗಿ ವರ್ತಮಾನ ಕಾಲದಲ್ಲಿ ಕಳ್ಳತನವನ್ನು ಮಾಡಿದರೆ ಈಗಲೂ ಮುಂದೆಯೂ ದುಃಖವನ್ನು ಅನುಭವಿಸಬೇಕಾಗ್ತದ. ಆದ್ದರಿಂದ ಕಳ್ಳತನವನ್ನು ಬಿಟ್ಟು ಇರುವುದಕ್ಕೆ ಅಷ್ಟೇಯ ಅಂತ ಹೇಳ್ಕೊತ ಬಂದರು. ಮುಂದೆ ಹೇಳ್ಕೊತ ಬಂತಾರ, ಕೆಲವೊಂದು ಕಡೆ ಸ್ತ್ರೀ ಸಂಘವನ್ನು ಬಿಟ್ಟಿರುವುದೇ ಬ್ರಹ್ಮಚರ್ಯ ಅಂತ ಹೇಳ್ಕೊತ ಬಂದಾರ. ಯಾಕಂದ್ರೆ ಜಗತ್ತಿನಲ್ಲಿರುವ ಸ್ತ್ರೀಯರ ಸಂಘವನ್ನು ತ್ಯಾಗ ಮಾಡಿರುವುದು ಇದು ಬ್ರಹ್ಮಚರ್ಯವೆಂದು ಹೇಳಲ್ಪಟ್ಟದ. ಆದ್ರೆ ಇದು ಸಾಮಾನ್ಯ ನಮ್ಮಂತವರಿಗೆ ಅಸಾಧ್ಯ ಅಂತ ಹೇಳ್ಕೊಡ್ತಾ ಬಂದು, ಇನ್ನು ಎಲ್ಲರಿಗೂ ಸಮ್ಮತವಾಗುವುದು ಯಾವುದು ಅನ್ನೋದನ್ನು ಇನ್ನೊಂದು ಬ್ರಹ್ಮಚರ್ಯ ಅದ, ಅದು ನುತ ಬ್ರಹ್ಮಚರ್ಯ ಅಂತ ಹೇಳ್ಕೊತ ಬಂದಾರ. ಆ ನುತ ಬ್ರಹ್ಮಚರ್ಯ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊತ ಬಂದಾರ. ಸತಿಯಳು ಋತಮತಿಯಾದ ಕಾಲವನ್ನು ತಿಳಿದು ಆ ಕಾಲದಲ್ಲಿ ಸತಿಯರೊಡನೆ ಕೂಡಿ ರತಿ ಸುಖವನ್ನು ಪಡೆಯುವುದು ಗೃಹಸ್ಥಾಶ್ರಮಗಳಿಗೆ ಇದು ನುತ ಬ್ರಹ್ಮಚರ್ಯ ಅಂತ ಹೇಳ್ಕೊತ ಬಂದಾರ. ಇನ್ನು ಕ್ಷಮಾ ಅಂದ್ರೆ ಏನು ಅಂತ ಹೇಳ್ಕೊತ ಹೋಗ್ತಾರ. ತನ್ನನ್ನು ಜನರು ಸ್ತುತಿಸಿದರೂ ಹಿಗ್ಗೂ ಇಲ್ಲ, ನಿಂದಿಸಿದರೆ ತಗ್ಗೂ ಇಲ್ಲ. ಈ ರೀತಿ ಹಿಗ್ಗು ತಗ್ಗುಗಳಿಲ್ಲದೆ ಯಾವಾಗಲೂ ಗಂಭೀರವಾದ ಸ್ಥಿತಿಯಲ್ಲಿರುವುದು ಕ್ಷಮೆ ಅಂತ ಹೇಳ್ಕೊತ ಬಂದಾರ. ಮುಂದೆ ಧೈರ್ಯ ಅಂದ್ರೆ ಏನು ಅನ್ನೋದನ್ನ ಹೇಳ್ತಾರ. ದನವು ಕಳವಾಗಲು, ಧಾನ್ಯವು ಲೂಟಿಯಾದರೂ, ಮಕ್ಕಳು ಮೃತವಾದರೂ, ಮಿತ್ರರು ಅಪನಂಬಿಕೆ ಮಾಡಿದರು, ಸ್ತ್ರೀ ಮೊದಲಾದ ವಿಷಯಗಳು ಯೋಗವನ್ನು ಹೊಂದಿದರು, ಅವುಗಳಲ್ಲಿದ್ದ ರಾಗದಿಂದ ಮನಸ್ಸು ಕಿಂಚಿತ್ತಾದರೂ ವಿಕಾರವನ್ನು ಹೊಂದದೆ ಪರ್ವತ ಶಿಖರದಂತಿರಲು ಅದಕ್ಕೆ ಧೈರ್ಯ ಅಂತ ಹೇಳ್ಕೊತ ಬಂದರು. ಇನ್ನು ದಯ ಅಂದ್ರೆ ಹೇಗಿರ್ತದ ಅನ್ನೋದನ್ನ ಹೇಳ್ಕೊತ ಬರ್ತಾರ. ವೈರಿ, ಮಿತ್ರ, ಸತಿ, ಸುತ ಮೊದಲಾದವರೇ ಯಾರೇ ಆಗಲಿ ಅವರಿಗೆ ನಾನಾ ತರದ ದುಃಖಗಳು ಒದಗಿದ್ದರೆ ಆ ಕಷ್ಟಗಳೇ ನಾನು ದೂರ ಮಾಡುತ್ತೇನೆ, ಅವರಿಗೆ ಅಭಯವನ್ನು ಕೊಡತಕ್ಕ ಬುದ್ಧಿ ಉದಯವಾದರೆ ಅದಕ್ಕೆ ದಯಾ ಅಂತ ಹೇಳ್ಕೊತ ಬಂದಾರ. ಮುಂದೆ ಅರ್ಜವ ಅಂದ್ರೆ ಏನಂತ ಹೇಳ್ಕೊತ ಬಂದಾರ. ಪ್ರವೃತ್ತಿ, ನಿವೃತ್ತಿ, ಧರ್ಮ, ಅಧರ್ಮ, ಇಷ್ಟ, ನಿಷ್ಠ, ವಿಷಯ ಈ ಮೊದಲಾದವುಗಳಲ್ಲಿ ತಾನು ಸಮಬುದ್ಧಿ ಉಳ್ಳವನಾಗಿದ್ದರೆ ಅದು ಅರ್ಜವ ಅಂತ ಹೇಳ್ಕೊತ ಬಂದಾರ. ಮುಂದೆ ಮಿತಾಹಾರ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊತ ಬರ್ತಾರ. ತನಗಾದ ಹಸಿವೆಯಲ್ಲಿ 4 ಭಾಗವನ್ನು ಮಾಡಬೇಕು. ಅದರಲ್ಲಿ 2 ಭಾಗವನ್ನು ಅನ್ನದಿಂದ, 1 ಭಾಗವನ್ನು ನೀರಿನಿಂದ, 1 ಭಾಗವನ್ನು ವಾಯು ಸಂಚಾರಾರ್ಥಕ್ಕಾಗಿ ಅವಕಾಶ ಕೊಡ್ತಕ್ಕದ್ದು. ಈ ರೀತಿ ಊಟ ಮಾಡುವುದು ಮಿತಾಹಾರ ಅಂತ ಹೇಳ್ಕೊತ ಬಂದರು. ಇನ್ನ ಬಾಹ್ಯ ಶೌಚ ಅಂದ್ರೆ ಏನು ಅನ್ನೋದು ಹೇಳ್ಕೊತ ಬಂದರ. ಶರೀರದಿಂದ ಹುಟ್ಟಿದ ಮಲಮೂತ್ರ, ಬೆವರು ಮೊದಲಾದ ಅಶುಚಿಯನ್ನು
ನೀರು ಮತ್ತು ಮಣ್ಣುಗಳು ಇವುಗಳಿಂದ ನಿತ್ಯ ತೊಳೆದು ಸ್ವಚ್ಛ ಮಾಡಲು ಶರೀರ ಶುದ್ಧವಾಗುವುದು. ಹೀಗೆ ದಿನಾಲು ಮಾಡುವುದರಿಂದ ಇದಕ್ಕೆ ಬಾಹ್ಯ ಶೌಚ ಅಂತ ಹೇಳ್ಕೊತ ಬಂದಾರ. ಇನ್ನ ಅಂತರ ಶೌಚ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊತ ಬಂದಾರ. ತನ್ನ ಮನಸ್ಸಿನಲ್ಲಿ ಜನರಿಗೆ ದುಃಖವಾಗಲೆಂಬ ಅನಿಷ್ಟ ಚಿಂತನವನ್ನು ಮಾಡದೆ ಸದಾಕಾಲ ಸಕಲ ಜನರಿಗೆ ಸುಖವನ್ನು ಬಯಸುತ್ತಿರುವುದು ಮತ್ತು ಪರಮಾತ್ಮನ ಧ್ಯಾನವನ್ನು ಮಾಡುವುದು. ಇದರಿಂದ ಮನಸ್ಸಿಗೆ ಪಾಪ ಸಂಸ್ಕಾರವೆಲ್ಲ ಪರಿಹಾರವಾಗಿ ಮನಸ್ಸು ಪರಿಶುದ್ಧವಾಗುವುದು. ಇದಕ್ಕೆ ಅಂತರ ಶೌಚ ಅಂತ ಹೇಳ್ಕೊತ ಬಂದು ಯಮಾಂಗದಲ್ಲಿ ಹೇಳ್ಕೊತ ಬಂದಾರ. ಮುಂದೆ ಇನ್ನ ನಿಯಮ ದಶಕದಲ್ಲಿ ಏನನ್ನೋದು ಹೇಳ್ತೇವೆ ಅಂತ ಹೇಳ್ಕೊತ ಬಂದಾರ. ನಿಯಮ ದಶಕದಲ್ಲಿ ಹೇಳಲ್ಪಟ್ಟ ತಪಸ್ಸು, ಸಂತೋಷ, ಅಸ್ತಿಕ್ಯ ಮೊದಲಾದ ಗುಣಗಳಿಂದಲೂ ಕೂಡ ಅಂತಃಕರಣ ಶುದ್ಧಿ ದ್ವಾರ ತತ್ವಜ್ಞಾನ ಪ್ರಾಪ್ತಿಯಾಗಿ ಪರಮ ಮುಕ್ತಿ ಸಂಭವಿಸ್ತದ ಅಂತ ಹೇಳ್ಕೊತ ಬಂದ್ರು. ಅದಕ್ಕಾಗಿ ಹಿಂದೆ ಯಮದಲ್ಲಿ 10 ಗುಣಗಳಿದ್ದಂತೆ ನಿಯಮದಲ್ಲಿಯೂ 10 ಗುಣಗಳದಾವು. ಅವು ಹೇಗದಾವ ಅನ್ನೋದು ಹೇಳ್ತೀನಿ ಅಂತ ಹೇಳ್ಕೊತ ಬಂದಾರ. ನಿಯಮಾಂಗದಲ್ಲಿ ತಪಸ್ಸನ ಗುಣದ ಬಗ್ಗೆ ಹೇಳ್ಕೊತ ಬಂದಾರ. ಏಕಾದಶಿ, ಸೋಮವಾರ, ಶಿವರಾತ್ರಿ ಆಗಲಿ ಅಥವಾ ಪರ್ವಕಾಲದಲ್ಲಿ ಆಹಾರವನ್ನು ತೊರೆದು ದೇಹವನ್ನು ಒಣಗಿಸುವುದು ಇದಕ್ಕೆ ಉಪವಾಸ ಅಂತ ಹೇಳ್ಕೊತಾರೆ. ಶರೀರವನ್ನು ಇಂದ್ರಿಯಗಳನ್ನು ಕುರಿತು ಅನೇಕ ಕಷ್ಟಗಳು ಕೊಟ್ಟು ತಡೆಯುವುದು ತಪಸ್ಸಿನ ಗುಣ ಅಂತ ಹೇಳ್ಕೊತ ಬಂದಾರ. ಮುಂದೆ ಸಂತೋಷ ಅಂದ್ರೆ ಏನಂತ ಹೇಳ್ಕೊತ ಹೋಗ್ತಾರ. ತಾನು ಉದ್ಯೋಗಶೀಲನಾಗಿರಲು ಅದರಲ್ಲಿ ತನಗೆ ಎಷ್ಟು ದೊರೆಯುವುದು ಅಷ್ಟರಲ್ಲೇ ಪರಿಣಾಮವನ್ನು ಹೊಂದಿ ಮುಂದೆ ಬಯಸದೆ ಇರುವ ಬುದ್ಧಿಯೇ ಸಂತೋಷ ಬಂದು ಹೇಳ್ಕೊಂಡು ಬಂದಾರ. ಇನ್ನ ಅಸ್ತಿಕ್ಯ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊತ ಬರ್ತಾರ. ಅಸ್ತಿಕ್ಯ ಅಂದ್ರೆ ಏನು ಹಿಂದೂ ಹೇಳ್ಯಾರ, ಇನ್ನೂ ಹೇಳ್ತಾರ. ಎದಲ್ಲಿ ಕೀರ್ತಿಯನ್ನು ಪರದಲ್ಲಿ ಗತಿಯನ್ನು ಕೊಡುವಂತ ದಾನ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊತ ಬಂದ್ರ. ದೇಶ ಕಾಲ ಪಾತ್ರ ಕಾಲ ವಿಚಾರವನ್ನು ಮಾಡಿ ಧನಾದಿ ವಸ್ತುಗಳನ್ನು ಪ್ರೀತಿಯಿಂದ ಕೊಡ್ತಕ್ಕದ್ದು ಅಂದ್ರ ದಾನವೆಂದು ಹೇಳುವರು. ಇದಕ್ಕೆ ದಾನ ಅಂದ್ರೆ ಹೆಂಗ ದಾನ ಮಾಡ್ಬೇಕಂದ್ರೆ ದರಿದ್ರನಿಗೆ ಧನವನ್ನು, ಬಡವನಿಗೆ ಧನವನ್ನು ಕೊಡಬೇಕು, ಹಸಿವೆ ಆದವನಿಗೆ ಅನ್ನವನ್ನು ಕೊಡಬೇಕು, ಚಳಿಯಿಂದ ಪೀಡಿತನಿಗೆ ವಸ್ತ್ರವನ್ನು ಕೊಡಬೇಕು, ಯಾತ್ರಕನಿಗೆ ವಾಹನವನ್ನು, ಯೋಗ್ಯವರನಿಗೆ ವಧುವನ್ನು ದಾನ ಮಾಡುವುದು ಇದು ದಾನ ಅಂತ ಹೇಳ್ಕೊತ ಬಂದಾರ. ಈ ನಿಯಮ ದಶಕದಲ್ಲಿ ಈಶ್ವರ ಪೂಜೆ ಅಂದ್ರೆ ಹೆಂಗ ಮಾಡ್ಬೇಕು ಅಂತ ಹೇಳ್ಕೊತ ಬಂದಾರ. ಪರಮಾತ್ಮನೇ ತಾನೆಂದು ಮನಸ್ಸಿನಿಂದ ಪೂಜೆಯನ್ನು ಮಾಡದವನಿಗೆ ಜನನ ಮರಣ ರೂಪ ಸಂಸಾರವು ನಿವೃತ್ತಿ ಆಗುವುದು ಅಂತ ಹೇಳ್ಕೊತಾರ. ಈ ಈಶ್ವರನ ಪೂಜೆಯು 3 ಪ್ರಕಾರ ಆಗ್ಯದ ಅಂತ ಹೇಳ್ಕೊತ ಬಂದಾರ. 3 ಪ್ರಕಾರ ಹೇಗಾಗ್ಯದ ಅಂದ್ರ ಕನಿಷ್ಠನು ಶರೀರದಿಂದ ಈಶ್ವರ ಪೂಜೆಯನ್ನು ಮಾಡ್ತಾನ, ಮಧ್ಯಮನು ವಾಣಿಯಿಂದ ಈಶ್ವರನ ಸ್ತುತಿಯನ್ನು ಮಾಡ್ತಾನ, ಉತ್ತಮನು ಮನಸ್ಸಿನಿಂದ ಈಶ್ವರನ ಧ್ಯಾನವನ್ನು ಮಾಡ್ತಾನ. ಈ ಪ್ರಕಾರ ಅಧಿಕಾರ ಭೇದದಿಂದ ಈಶ್ವರ ಪೂಜೆಯಲ್ಲಿ 3 ಪ್ರಕಾರ ಆಗ್ಯಾವು ಅಂತ ಹೇಳ್ಕೊತ ಬಂದಾರ. ಇನ್ನ ಆ 3 ಪ್ರಕಾರ ಆದವರಿಗೆ ಏನೇನ್ ಅನುಕೂಲ ಆಗ್ತದ ಅನ್ನೋದನ್ನ ಅವ್ರಿಗೆ ಫಲ ಏನ್ ಸಿಗ್ತದ ಅನ್ನೋದು ಹೇಳ್ಕೊತ ಬಂದಾರ. ಈಶ್ವರ ಪೂಜೆಯನ್ನು ಶರೀರದಿಂದ ಮಾಡಲು ಸಿರಿ ಸಂಪತ್ತು, ವಾಣಿಯಿಂದ ಸ್ತುತಿ ರೂಪವಾಗಿ ಮಾಡಲು ಸ್ವರ್ಗ ಸುಖವು, ಮನಸ್ಸಿನಿಂದ ಚೇತನ ರೂಪವಾಗಿ ಮಾಡಲು ಮುಕ್ತಿಯು. ಈ ರೀತಿ 3 ಅಧಿಕಾರಿಗಳು 3 ಪ್ರಕಾರ ಪೂಜೆಯನ್ನು ಮಾಡಲು 3 ವಿಧದ ಫಲಗಳನ್ನು ಪಡೆದುಕೊಳ್ತಾರ ಅನ್ನೋ ಮಾತನ್ನ ಇಲ್ಲಿ ಪೂಜೆ ಮಾಡೋದ್ರಿಂದ ಏನಾಗ್ತದ ಅಂತ ಹೇಳ್ಕೊತ ಬಂದಾರ. ಮುಂದ ನಿಯಮದಲ್ಲಿ ಇನ್ನು ಪೂಜಾ ನಿಯಮದಲ್ಲಿ ಈಶ್ವರ ಪೂಜಾ ನಿಯಮ ನಿರೂಪಣೆಯಲ್ಲಿ ಏನದ ಅಂದ್ರ ಈ ಸೂತ್ರದಲ್ಲಿ ಈಶ್ವರನ ಪೂಜೆಯನ್ನು ಈಶ್ವರ ಲಕ್ಷಣಗಳಿಂದಲೇ ಮಾಡತಕ್ಕದ್ದೆಂದು ಹೇಳಿಕೊಂಡು ಬಂದಾರ. ಈಶ್ವರನು ತನ್ನ ಆತ್ಮ ಸ್ವರೂಪನಾಗಿರುವುದರಿಂದ ಆತ್ಮನ ಲಕ್ಷಣಗಳಿಂದಲೇ ಲಕ್ಷ್ಯ ರೂಪ ಆತ್ಮನನ್ನು ಸ್ಮರಿಸುವುದು ಈಶನ ಪೂಜೆಯನ್ನು ಮಾಡಿದಂತಾಗ್ತದ ಅಂತ ಹೇಳ್ಕೊತ ಬಂದಾರ. ಮುಂದ ಹೇಳ್ಕೊಂಡ್ ಬಂದಾರ, ಅಧಿಕಾರಿಯು ತಾನು ತಿಳಿದು ತನ್ನ ಸ್ವರೂಪಭೂತನಾದ ಶಿವನನ್ನು ಕುರಿತು ಶಿವನ ಲಕ್ಷಣಗಳಿಂದ ಪೂಜೆಯನ್ನು ಮಾಡಬೇಕು. ಹಂಗಂದ್ರೆ ಶುದ್ಧಾಂತಕರಣದಿಂದ ಮಾಯಾ ಸಂಬಂಧಿ ಆವರಣವಿಲ್ಲದ ನಿತ್ಯ ಶುದ್ಧ ಬುದ್ಧವಾದ ಚಿದ್ರೂಪವನ್ನು ಭಾವಿಸುತ್ತಾ ಅದೇ ನಾನೆಂದು ಧ್ಯಾನಿಸುತ್ತಾ ಅದರ ಲಕ್ಷಣಗಳಿಂದಲೇ ಅದನ್ನು ಲಕ್ಷಿಸುವುದೇ ಪೂಜೆಯಾಗ್ಯದ. ಮಣ್ಣಿನ ಗಣಪತಿಗೆ ಮಣ್ಣಿನ ಅಲಂಕಾರಗಳನ್ನು, ಸುವರ್ಣದ ಗಣಪತಿಗೆ ಸುವರ್ಣದ ಅಲಂಕಾರವನ್ನು ಮಾಡಿದಂಗ ಸ್ವರೂಪಭೂತವಾಗಿರುವ ಶಿವನನ್ನು ಕುರಿತು ಅವನ ಲಕ್ಷಣಗಳಿಂದಲೇ ಅವನನ್ನು ಪೂಜಿಸಬೇಕಾಗ್ಯದ. ಅಂದ್ರೆ ಗಂಗಾ ನದಿ ಪೂಜಿಸಲು ನೀರನ್ನು ಬೇರೆ ಕಡೆಯಿಂದ ತರದೆ ಗಂಗೆಯ ನೀರಿನಿಂದಲೇ ಗಂಗೆಯನ್ನು ಪೂಜಿಸಿದಂತೆ ಈಶ್ವರನನ್ನು ಈಶ್ವರ ಲಕ್ಷಣಗಳಿಂದಲೇ ಪೂಜಿಸಬೇಕು ಅಂತ ಹೇಳ್ಕೊಂಡು ಬಂದಾರ. ಮುಂದೆ ಇಲ್ಲಿ ಸೂತ್ರ ಈ ಪೂಜಾ ನಿಯಮ ಕ್ರಮ ಮುಗಿಸಿದ ಮೇಲೆ ಈ ನಿಯಮ ದಶಕದಲ್ಲಿ 5 ಅಂಗಗಳನ್ನು ಮತ್ತೆ ಹೇಳ್ಕೊತ ಬಂದಾರ. ಇಲ್ಲಿ ಸಿದ್ಧಾಂತ ಶ್ರವಣ ಹ್ಯಾಂಗ ಮಾಡ್ತಾರ ಅಂತ ಶ್ರವಣ ಈಶ್ವರನ ವಾಣಿಯಾದ
ಪ್ರಮಾಣಗಳೆಂದು ಪ್ರಸಿದ್ಧವಾಗಿರುವ ಉಪನಿಷತ್ ವಾಕ್ಯಗಳನ್ನು ಗುರುಮುಖದಿಂದ ತನ್ನ ಅನುಭವಕ್ಕೆ ಬರುವ ಹಾಗೆ ತಿಳಿಯುವುದು ಇದಕ್ಕೆ ತತ್ವನಿಷ್ಠರು ಸಿದ್ಧಾಂತ ಶ್ರವಣ ಅಂತ ಹೇಳ್ಕೊತ ಬಂದಾರ. ಈ ಮುಂದ ಈ ನಿಯಮ ದಶಕದಲ್ಲಿ ಲಜ್ಜೆ ಅಂದ್ರೆ ಏನು ಅಂತ ಹೇಳ್ಕೊತ ಬಂದಾರ. ವೇದ ಮತ್ತು ಲೌಕಿಕ ಇವೆರಡರಿಂದ ನಿಂದೆಗೆ ಯೋಗ್ಯವಾದದ್ದು ಯಾವ ವರ್ತನ ಉಂಟು ಅದನ್ನು ತಾನು ಗ್ರಹಿಸದೆ ತ್ಯಾಗವನ್ನು ಮಾಡ್ತಕ್ಕದ್ದು ಇದಕ್ಕೆ ಲಜ್ಜೆ ಅಂತ ಹೇಳ್ಕೊತ ಬಂದಾರ. ಇನ್ನು ಅದೇ ನಿಯಮದಲ್ಲಿ ಮತಿ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊತ ಬಂದಾರ. ಹೆಂಗ ಮತಿ? ಅಧ್ಯಾತ್ಮ ಶಾಸ್ತ್ರಗಳು ಬ್ರಹ್ಮ ಭಿನ್ನವಾದ ಪ್ರತ್ಯೇಗಾತ್ಮ ಸ್ವರೂಪವನ್ನು ಬೋಧಿಸುವಂತವು. ಅವುಗಳನ್ನು ತನ್ನ ಅನುಭವಕ್ಕೆ ಬರುವ ಹಾಗೆ ಎಷ್ಟು ತಿಳಿಯಬೇಕಾಗಿರುವುದು ಅಷ್ಟನ್ನು ಚೆನ್ನಾಗಿ ತಿಳಿದು ಸಂಶಯಾದಿಗಳಿಲ್ಲಂತೆ ನಿಶ್ಚಯ ಬುದ್ಧಿಯಿಂದಿರಲು ಅದಕ್ಕೆ ಮತಿ ಅಂತ ಹೇಳ್ಕೊತ ಬಂದಾರ. ಇಂದಿನ ಪದ್ಯದಲ್ಲಿ ನಿಜಗೊಂಡ್ರೆ ಹೇಳ್ತಾರ, ಮತಿ ಉಂಟು ಜಡರಿಗೆ ಅದ್ವೈತವನ್ನು ಅರಿಯಲಿಕ್ಕೆ ಸತಿ ನೀನು ಸುಕೃತಿ ಕೇಳು ಅಂತ ಹೇಳ್ಕೊತ ಬಂದಾರಲ್ಲ. ಆಗ ಮತಿ ಈ ರೀತಿ ಇರ್ತಾರ ಅಂತ ಹೇಳ್ಕೊತ ಬಂದಾರ. ಇದೇ ನಿಯಮ ದಶಕದಲ್ಲಿ ಜಪವಿಧಿ ಹೇಗ್ ಮಾಡ್ತಾರ ಅಂತ ಹೇಳ್ಕೊತ ಬಂದಾರ. ಅದು ಹೇಗಂದ್ರ ಜಪವು ವಾಚಕ, ಉಪಾಂಶ, ಮಾನಸಿಕವನ್ನು 3 ಪ್ರಕಾರವಾಗಿರುವುದು. ಅವುಗಳು ಕ್ರಮವಾಗಿ ವಾಚಕಕ್ಕೆ 1 ಫಲ ಅದ, ಉಪಾಂಶಕ್ಕೆ 1000 ಫಲ ಅದ, ಮಾನಸಿಕಕ್ಕೆ ಅನಂತ ಫಲ ಅದ. ಈಗ ಒಂದಕ್ಕಿಂತ ಒಂದು ಉತ್ತಮ ಆಗ್ಯಾವು ಅಂತ ಹೇಳ್ಕೊತ ಬಂದಾರ. ಮುಂದೆ ವಾಚಕ ಮತ್ತು ಉಪಾಂಶಕ ಇವೆರಡರ ಲಕ್ಷಣ ಹೆಂಗ ಅಂದ್ರೆ ವಾಚಕ ಅಂದ್ರೆ ಏನು, ಉಪಾಂಶಕ ಅಂದ್ರೆ ಏನು ಅನ್ನೋದು ಹೇಳ್ಕೊತ ಬಂದಾರ. ಎರಡನೇವರಿಗೆ ಕೇಳುವ ಹಾಗೆ ವಾಣಿಯಿಂದ ಉಚ್ಚರಿಸಿ ನುಡಿಯುವುದೇ ವಾಚಕವೆಂದು ಹೇಳಿಸಿಕೊಳ್ಳುವುದು ಮತ್ತು ಎರಡನೇವರಿಗೆ ತಾನು ನುಡಿದದ್ದು ಕೇಳದೆ ಕೇವಲ ತನ್ನ ತುಟಿಗಳು ಮಾತ್ರ ಅಲುಗಾಡುವುದು ಯಾವುದೋ ಅದು ಉಪಾಂಶ ಅಂತ ಹೇಳ್ಕೊತ ಬಂದಾರ. ಇನ್ನು ಮಾನಸಿಕ ಜಪ ಯಾವುದು ಅಂತ ಹೇಳ್ತಾರ. ಮಂತ್ರದಲ್ಲಿ ಎಷ್ಟು ಪದಗಳಿರುವ ಅವುಗಳನ್ನು ತನ್ನ ಇನ್ನ ಸ್ವಾಧ್ಯಾಯ ಅಂದ್ರೆ ಏನಂತ ಹೇಳ್ಕೊತ ಬಂದಾರ. ಉಪನಿಷತ್ತು ವಾಕ್ಯಗಳನ್ನು ಗುರುಮುಖದಿಂದ ಭಕ್ತಿಪೂರ್ವಕ ಶ್ರವಣ ಮಾಡಿ ಅವಳ ಯಥಾರ್ಥವನ್ನು ತನ್ನ ಮನಸ್ಸಿನಲ್ಲಿ ಯಥಾರ್ಥವಾಗಿ ನಿಶ್ಚಯ ಮಾಡುವುದಕ್ಕೆ ಇದಕ್ಕೆ ಸ್ವಾಧ್ಯಾಯ ಅನ್ನೋ ಮಾತನ್ನ ಹೇಳ್ಕೊತ ಬಂದಾರ. ಓಂಕಾರನಾದವು ಹೇಗಿರ್ತದ ಅನ್ನೋದನ್ನ ಹೇಳ್ಕೊತ ಹೊಂಟಾರ. ಮುಂದ ಅದು ಹೇಗಿರ್ತದ? ಸಮುದ್ರ, ನೀರ್ಜರಿ, ಬೇರಿ, ಮೇಘಾದಿ ವಿಶೇಷವಾದ ಧ್ವನಿಯನ್ನು ಹೊಂದಿರ್ತದ ಮತ್ತು ಮದ್ದಳೆ, ಕಾಳಿ, ಶಂಖ, ಘಂಟಾದಿ ಸಾಮಾನ್ಯ ನಾದವನ್ನು, ವಸ್ತ್ರ, ವೀಣೆ, ಗೆಜ್ಜೆ, ಭ್ರಮರ ಇವುಗಳ ಸುಸ್ವರವನ್ನು ಕೇಳುತ್ತಿರುವುದೇ ಸ್ವಾಧ್ಯಾಯವೆನಿಸುವುದು. ಅಂತ ಉತ್ತಮವಾದ ಧ್ವನಿಯನ್ನು ಅಲ್ಲಿ ಕೇಳ್ತದ ಅಂತ ಹೇಳ್ಕೊತ ಬಂದಾರ. ಇಲ್ಲಿ ತ್ರಿಪುಟಿಗಳಿಗೆ ವಿಲಕ್ಷಣವಾಗಿ ತನ್ನನ್ನು ತಾನು ತಿಳಿಯುವುದೇ ಸ್ವಾಧ್ಯಾಯ. ಸ್ವಾಧ್ಯಾಯದ ಬಗ್ಗೆ ಸಾಕಷ್ಟು ಹೇಳ್ಕೊತ ಬಂದಾರ. ತಿಳಿಯುವುದಕ್ಕೆ ವೇದವೆಂದು, ತಿಳಿಸಿಕೊಳ್ಳುವುದು ವೇದ್ಯವೆಂದು. ಈ ವೇದ್ಯ, ವೇದ, ವೇದಿತ್ಯ ಈ 3 ತ್ರಿಪುಟಿಗಳು ಆಗಿರುತ್ತವೆ. ತನ್ನ ನಿಜವಾದ ತ್ರಿಪುಟಿಗಳಿಗೆ ವಿಲಕ್ಷಣವಾಗಿದೆ. ಆದ್ದರಿಂದ ವಿಚಾರ ಮಾಡಲು ತನ್ನ ನಿಜ ಸ್ವರೂಪದಲ್ಲಿ ಅಜ್ಞಾನವಾಗಲಿ ಅಜ್ಞಾನದ ಆವರಣವಾಗಲಿ ಇಲ್ಲವೇ ಇಲ್ಲ. ತಾನು ಸ್ವಯಂ ಪ್ರಕಾಶ ರೂಪನಾಗಿರುವನೆಂದು ತಿಳಿದಿದ್ದೇ ಸ್ವಾಧ್ಯಾಯ ಅನ್ನೋದನ್ನ ಹೇಳ್ಕೊತ ಬಂದಾರ. ಮುಂದೆ ನಿಯಮಾಂಗ ಪಂಚಕ ನಿರೂಪಣೆಯಲ್ಲಿ ಏನ್ ಹೇಳ್ತಾರ ಬಂದಾರ. ಇನ್ನ ಆಸನಗಳು ಹೇಗಿರ್ತಾವು ಅಂತ ಯಮ ನಿಯಮ ಮುಗಿದು ಈಗ ಆಸನದ ಸ್ಥಿತಿ ಏನ್ ಹೇಳ್ತಾರ. ಆಸನ ಹೇಗ? ಶರೀರವು ಒಂದು ಆಸನದಲ್ಲಿ ಚಲಿಸದೆ ಸ್ಥಿರವಾಗಲು ಮನಸ್ಸು ಹೃದಯದಲ್ಲಿ, ನೇತ್ರ ದೃಷ್ಟಿ ನಾಸಾಗ್ರಹದಲ್ಲಿ, ಪ್ರಾಣವಾಯು ಭ್ರೂಮಧ್ಯದಲ್ಲಿ ಸ್ಥಿರವಾಗಿ ನಿಂತುಕೊಂಡ್ರೆ ಅಂತಃಕರಣ ಶುದ್ಧಿ ದ್ವಾರ ಜ್ಞಾನ ಪ್ರಾಪ್ತವಾಗಿ ಮೋಕ್ಷ ಅಕ್ಕದ ಅಂತ ಹೇಳ್ಕೊತ ಬಂದ್ರು. ಆಸನಗಳು ಹೇಗಂದ್ರೆ ಆಸನಗಳಿಂದ ಶರೀರಕ್ಕೆ ಆರೋಗ್ಯವಾಗುವುದೆಂದು ಪ್ರಯೋಜನ ಏನಂತ ಹೇಳ್ಕೊತ ಬಂದಾರ. ಯಮ ನಿಯಮಾದಿಗಳಿಂದ ಏನಾಗ್ತದ? ದುರ್ಗುಣಗಳಿಂದ ದುಃಖವು ಪರಿಹಾರವಾಗಿ ಸದ್ಗುಣಗಳಿಂದ ಸುಖವು ಶಾಂತಿ ದೊರಕದ. ಅದರ ಮೇಲಿಂದ ಮುಕ್ತಿ ಶಬ್ದಕ್ಕೆ ಅಂತಃಕರಣ ಶುದ್ಧಿ ಎಂದು ಅರ್ಥವನ್ನು ಮಾಡಬೇಕು. ಅನಂತರ ಈ ಆಸನಗಳನ್ನು ಅಭ್ಯಾಸ ಮಾಡುವುದರಿಂದ ಶರೀರದಲ್ಲಿ ರೋಗ ನಿವೃತ್ತಿಯಾಗಿ ಆರೋಗ್ಯ ಪ್ರಾಪ್ತ ಆಗ್ತದ ಅಂತ ಹೇಳ್ಕೊತ ಬಂದಾರ. ಅಂತ ಸಾಧನಗಳು ಯಾವುವು ಅಂದ್ರೆ ಸಿದ್ಧಾಸನ ಅಂದ್ರೆ ಏನು ಅಂತ ಹೇಳ್ಕೊತ ಬಂದಾರ. ಎಡಗಾಲದ ಹಿಮ್ಮಡದಿಂದ ಉದಗುಯ್ಯಗಳ ಮಧ್ಯಸ್ಥಳವನ್ನು ಒತ್ತುತ್ತಿರಬೇಕು ಮತ್ತು ಬಲಗಡೆ ಕಾಲವನ್ನು ಸ್ನೇಹಿಸದ ಮೇಲೆ ಏರಬೇಕು. ಅನಂತರ ಶರೀರವು ಚಲಿಸದೆ ನೀಟಾಗಿ ಕುಳಿತುಕೊಂಡರು ಅದಕ್ಕೆ ಸಿದ್ಧಾಸನ ಅಂತ ಹೇಳ್ಕೊತ ಬಂದಾರ. ಇನ್ನ ಸ್ವಸ್ತಿಕಾಸನ ಅಂದ್ರೆ ಏನು ಅಂತ ಹೇಳ್ಕೊತ ಬಂದಾರ. 2 ತೊಡೆಗಳು 2 ಕಿರು ತೊಡೆಗಳ ಮಧ್ಯದಲ್ಲಿ 2 ಪಾದಗಳನ್ನು ಅಡಗಿಸಿ ನೀಟಾದ ಶರೀರದಲ್ಲಿ ಕುಳಿತುಕೊಂಡರು ಅದು ಸ್ವಸ್ತಿಕಾಸನ ಅಂತ ಹೇಳ್ಕೊತ ಬಂದಾರ. ಇನ್ನ ಪದ್ಮಾಸನ ಅಂದ್ರೆ ಏನು ಅನ್ಕೊತ ಹೇಳ್ಕೊತ ಬಂದಾರ. 2 ತೊಡೆಗಳ ಮೇಲೆ 2 ಕಾಲುಗಳ ಹಿಮ್ಮುಡುಗಳು ಎಡದ್ದು ಬಲಕ್ಕಾಗಿಯೂ ಬಲದ್ದು ಎಡಕ್ಕಾಗಿಯೂ ಹತ್ತಿಸಿ ಸರಳವಾದ ಶರೀರದಿಂದ ಕುಳಿತುಕೊಂಡರು ಇದು ಪದ್ಮಾಸನ ಅಂತ ಹೇಳ್ಕೊತ ಬಂದಾರ.
ಇನ್ನು ವೀರಾಸನ ಅಂದ್ರೆ ಏನು ಅನ್ನೋದು ಹೇಳ್ಕೊತ ಬಂದಾರ. ಎಡದ ಪಾದವನ್ನು ಮಡಚಿ ಅದರ ತುದಿಯನ್ನು ನೆಲಕ್ಕೆ ಊರಿ ಆ ಎಡದ ತೊಡೆಯ ಮೇಲೆ ಬಲದ ಕಾಲನ್ನು ಹೇರಿ ಸರಳವಾದ ಶರೀರದಿಂದ ಕೂತಿಕೊಂಡಿರಲು ಅದಕ್ಕೆ ವೀರಾಸನ ಅಂತ ಹೇಳ್ಕೊತ ಬಂದಾರ. ಇನ್ನ ಸುಖಾಸನ ಅಂದ್ರೆ ಹೇಗಿರ್ತದ ಅನ್ನೋದು ಕೊನೆಯದು ಹೇಳ್ಕೊತ ಬಂದಾರ. ಯಾವ ರೀತಿಯಿಂದ ಕುಳಿತುಕೊಂಡರೆ ಯೋಗಕ್ಕೂ ತನ್ನ ಧ್ಯಾನಕ್ಕೂ ಅನುಕೂಲವಾಗುವುದು, ಹಾಗೆ ತಾನು ಕುಳಿತುಕೊಂಡು ಮನೋವಾಯು ದೃಷ್ಟಿಗಳನ್ನು ನಿಗ್ರಹಿಸಲು ಅದು ಸುಖಾಸನ ಅಂತ ಹೇಳ್ಕೊತ ಬಂದಾರ. ಇಲ್ಲಿವರೆಗೆ ಆಸನದ ಸ್ಥಿತಿಯನ್ನು ಹೇಳ್ಕೊತ ಬಂದು ಮುಂದ ಯಮ ನಿಯಮ ಆಸನ ಆಯ್ತು. ಇನ್ನು ಪ್ರಾಣಾಯಾಮ ಅಂದ್ರೆ ಏನು ಅಂತ ಹೇಳ್ಕೊತ ಬಂದಾರ. ಸಗುಣ ಯೋಗದಲ್ಲಿ ಮುಖ್ಯವಾದ ಪ್ರಾಣಾಯಾಮವನ್ನು ಹೇಳ್ಕೊಂಡು ಬಂದಾರ. ಸಗುಣಾಷ್ಟಾಂಗದಲ್ಲಿ ಪ್ರಾಣಾಯಾಮವೇ ಮುಖ್ಯ ಸಾಧನವಾಗಿರುವುದು. ಅದರಿಂದ ಅದರಲ್ಲೂ ಮೊದಲು ನೀನು ತಿಳ್ಕೋರಿ ಅಂತ ತಿಳ್ಕೊತ ಬಂದಾರ. ಶರೀರದ ಮುಂದ ಶರೀರದ ಹೇಳ್ತಾರೆ. ಶರೀರದ ಅಳತೆಯನ್ನು ಜಠರಾಗ್ನಿ ಇರುವ ಸ್ಥಳವನ್ನು ನಿರೂಪಣೆ ಮಾಡ್ತೇವೆ ಕೇಳ್ರಿ. ಶರೀರ ಎಷ್ಟು ಅದ ಅಥವಾ ಜಠರಾಗ್ನಿ ಎಲ್ಲಿ ಇರ್ತದ ಅನ್ನೋದು ಹೇಳ್ತೀನಿ ಅಂತ ಹೇಳ್ಕೊತ ಬಂದಾರ. ಅಲ್ಲಿ ಶರೀರವು ತನ್ನ ಬೆರಳುಗಳ ಪ್ರಮಾಣದಿಂದ 96 ಬೆರಳುಗಳ ಉದ್ದಾಗ್ಯದ. ಗುದ ಮತ್ತು ಗುಹ್ಯ ಎರಡರ ಮಧ್ಯ ಪ್ರದೇಶವೇ ದೇಹದ ಮಧ್ಯಸ್ಥಳವಾಗ್ಯದ. ಅಲ್ಲಿ ಯಾವಾಗಲೂ ಜಠರಾಗ್ನಿ ಎದ್ದುಕೊಂಡು ಶರೀರವನ್ನು ಉಷ್ಣವಾಗಿಯೂ ಪ್ರಕಾಶವಾಗಿಯೂ ಇರುವಂತೆ ಮಾಡುತ್ತಿರುತ್ತದೆ. ಇನ್ನ ನಾಡಿ ಕಂದ ಹೇಗಿರ್ತದ ಅನ್ನೋದು ಹೇಳ್ಕೊತ ಬಂದಾರ. ದೇಹದ ಮಧ್ಯಸ್ಥಳದ ಮೇಲೆ 9 ಅಂಗುಲ ಪ್ರಮಾಣದ ಮೇಲೆ ನಾಭಿ ಇರುವುದು. ಅದರಲ್ಲಿ ನಾಡಿಗಡ್ಡೆಯು 4 ಪ್ರಮಾಣ ವಿಸ್ತೃತವಾಗಿ ಕುಂಡಲಿನಿ ಶಕ್ತಿಯಿಂದ ಕೂಡಿಕೊಂಡದ. ಇನ್ನ ಈ ಸಕಲ ನಾಡಿಗಳು ನಾಭಿಕಂದದಲ್ಲೇ ಜನಿಸಿ ಪ್ರಾಣವಾಯುವಿನಿಂದ ಸಮೇತಗಳಾಗಿರು. ಅವುಗಳಲ್ಲಿ ಮುಖ್ಯವಾದ 3 ನಾಡಿಗಳು ಇಲ್ಲಿ ಮನಸ್ಸು ಸಂಚಾರ ಮಾಡ್ತದ. ಆ 3 ನಾಡಿಗಳು ಯಾವುವು ಅನ್ನೋದನ್ನ ಹೇಳ್ತೇವೆ ಅಂತ ಹೇಳ್ಕೊತ ಬಂದಾರ. ಅವು 3 ನಾಡಿಗಳು ಯಾವುವು ಅದನ್ನ ಹೇಳ್ ಯಾಕಂದ್ರೆ ನಾಸಿಕೆ ಅಂದ್ರೆ ಎಡಭಾಗದಲ್ಲಿರುವಂತ ಇಡ ನಾಡಿಯು, ಬಲಭಾಗದಲ್ಲಿರುವುದು ಪಿಂಗಳ ನಾಡಿಯು, ನಡುವ ಮಧ್ಯಕ್ಕೆ ಶಿಖಾಂತರದವರೆಗೆ ಹೋಗಿರುವುದೇ ಸುಷುಮ್ನ ನಾಡಿಯು ಮುಖ್ಯವಾಗಿರುತ್ತಾವು ಅಂತ ಹೇಳ್ಕೊತ ಬಂದಾರ. ಇಡ ಪಿಂಗಳ ಸುಷುಮ್ನಗಳ 3 ನಾಡಿಗಳಲ್ಲಿ ನಿಯಮ ಪುರಸ್ಕರವಾಗಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಬೇಕು ಎಂದು ಹೇಳ್ಕೊಂಡು ಬಂದಾರ. ಅದಕ್ಕೆ ಕುಂಡಲಿ ನಾಮಕ ಸರ್ಪವು ನಾಡಿ ಕಂದವನ್ನು 7 ಸುತ್ತ ಸುತ್ತಿಕೊಂಡದ ಅಂತ ಹೇಳ್ಕೊತ ಬಂದಾರ. ಮುಂದ ಕುಂಡಲಿ ನಾಮಕ ಸರ್ಪವು ಆ ನಾಭಿ ಸ್ಥಳದಲ್ಲಿರುವ ನಾಡಿ ಕಂದವನ್ನು 7 ಸುತ್ತಾಕಿ ತನ್ನ ಮುಖವನ್ನು ಕೆಳಗೆ ಮಾಡಿ ಯಾವಾಗಲೂ ವಿಷವನ್ನು ಕಾರುತ್ತಿರುವುದು. ಅದರಿಂದ ವಿಷಯ ಚಿಂತನೆ ಹುಟ್ಟುವುದು ಮತ್ತು ತನ್ನ ಬಾಲವನ್ನು ಸುಷುಮ್ನ ನಾಡಿ ಇರುವ ಬ್ರಹ್ಮನ ರಂಧ್ರಕ್ಕೆ ಇಟ್ಟು ದಂಡದಂತೆ ನೇತಾಡುತ್ತಿರುವುದು. ಪ್ರಾಣವಾಯು ದ್ವಾರ ಜಠರಾಗ್ನಿಯನ್ನು ವೃದ್ಧಿಪಡಿಸಿ ಅದರಿಂದ ಅದರ ಮುಖವನ್ನು ಮೇಲಕ್ಕೆ ಎಬ್ಬಿಸಿ ಯೋಗ ಸಾಧನವನ್ನು ಮಾಡಿಕೊಂಡು ಅಮೃತ ಪಾನವನ್ನು ಮಾಡಬೇಕು ಅಂತ ಹೇಳ್ಕೊತ ಬಂದಾರ. ಕುಂಡಲಿಯು 8 ಪ್ರಕೃತಿಯಿಂದ ಕೂಡಿಕೊಂಡದ ಅಂತ ಹೇಳ್ಕೊತ ಬಂದಾರ. ಆ ಕುಂಡಲಿ ನಾಮಕ ಸರ್ಪವು 8 ಪ್ರಕೃತಿಗಳಿಂದ ಕೂಡಿ ಸಕಲ ಜೀವರುಗಳಿಗೆ ವಿಷಯ ಚಿಂತನೆಯನ್ನು ಉತ್ಪನ್ನ ಮಾಡಿ ಮೋಹಿಸುತ್ತಾ ಸ್ವಸ್ವರೂಪ ಜ್ಞಾನವು ಉದಯವಾಗದಂತೆ ಸ್ವರೂಪವನ್ನು ಆಚ್ಛಾದಿಸಿ ಜರಣ ಮರಣಾದಿಗಳನ್ನು ಉಂಟು ಮಾಡೋದಕ್ಕೆ ಕಾರಣ ಆಗ್ಯದ ಅನ್ನೋ ಮಾತನ್ನು ಹೇಳ್ಕೊತ ಬಂದಾರ. ಮುಂದೆ ಪ್ರಾಣಾಯಾಮದಿಂದ ಜಠರಾಗ್ನಿ ವೃದ್ಧಿಯನ್ನು ಹೊಂದಲು ಕುಂಡಲಿ ಶಕ್ತಿಯು ಬಾಯನ್ನು ತೆಗೆಯುವುದು, ಬಳಿಕ ಅದು ಎಂದೂ ಮುಚ್ಚುವುದಿಲ್ಲ ಅಂತ ಆ ಕುಂಡಲಿ ಶಕ್ತಿಯ ವರ್ಣನೆಯನ್ನು ಮಾಡ್ಕೊತ ಬಂದು ಪ್ರಾಣಾಯಾಮದಿಂದ ಜಠರಾಗ್ನಿಯು ಅಧಿಕವಾಗಲು ಅದರ ಸಂಬಂಧ ಉಷ್ಣಾಧಿಕ್ಯವಾಗಿ ಆ ಜ್ವಾಲೆ ಕುಂಡಲಿ ಸರ್ಪದ ಮುಖಕ್ಕೆ ಬಡಿಯುವುದು. ಆಗ ಸರ್ಪವು ತನ್ನ ಅಧೋಮುಖವನ್ನು ತೆಗೆದು ಊರ್ಧ್ವಮುಖ ಮಾಡುವುದು ಮತ್ತು ವಿಷವನ್ನು ಕಾರುವುದು ಬಿಡುವುದು ಮತ್ತು ತೆಗೆದ ಬಾಯನ್ನು ಮುಚ್ಚುವುದಿಲ್ಲ ಅಂತ ಹೇಳ್ಕೊತ ಬಂದಾರ. ಮುಂದೆ ನಾಡಿ ಸುದ್ದಿ ಹೇಗಾಗ್ತದ ಅನ್ನೋದು ಹೇಳ್ಕೊತ ಬಂದಾರ. ಈ ಸೂತ್ರದಲ್ಲಿ ರೇಚಕ ಪೂರಕ ಕುಂಭಕಾದಿಗಳ ಪ್ರಾಣಾಯಾಮವನ್ನು ಮಾಡಬೇಕೆಂದು ನಿರೂಪಣೆ ಮಾಡ್ಕೊಂಡು ಬಂದಾರ ಅನ್ನೋದು ಹೇಳ್ಕೊಂಡು, ಪ್ರಾಣಾಯಾಮವನ್ನು ರೇಚಕ ಪೂರಕ ಕುಂಭಗಳಿಂದ ಮಾಡ್ತಕ್ಕದ್ದು. ಪ್ರತಿಯೊಂದು ರೇಚಕಾದಿಗಳನ್ನು 12 ಮಾತ್ರೆಗಳ ಮೂಲಕ ಮಾಡಬೇಕು ಅಂತ ಹೇಳ್ಕೊತ ಬಂದ್ರು. ಮುಂದೆ ಮೊದಲು ಹೊರಗಿನ ವಾಯುವನ್ನು ನಾಸಿಕದ ಒಂದು ದ್ವಾರದಿಂದ ಒಳಗೆ ಸ್ವೀಕಾರ ಮಾಡಬೇಕು. ಇದಕ್ಕೆ ಪೂರಕ ಅಂತಾರ. ಒಳಗೆ ತೆಗೆದುಕೊಂಡ ವಾಯುವನ್ನು ಭೂಮಧ್ಯಾದಿ ಸ್ಥಾನಗಳಲ್ಲಿ ತಡೆಯುವುದು ಇದಕ್ಕೆ ಕುಂಭಕ, ತಡೆದ ವಾಯುವನ್ನು ಬಿಡುವುದಕ್ಕೆ ರೇಚಕ. ಹೀಗೆ ಪೂರಕ, ರೇಚಕ, ಕುಂಭಕ ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ನಾಸಿಕದ ಎಡಬಲ ರಂಧ್ರಗಳಲ್ಲಿ ಸಂಚಾರ ಮಾಡುತ್ತಿರುವ ವಾಯುವನ್ನು ಕ್ರಮದಿಂದ ತಡೆಯುವುದೇ ಪೂರಕ, ನಿಲ್ಲಿಸಿ ಬಿಡುವುದು ಕುಂಭಕ, ಕ್ರಮೇಣ ಹೊರಗೆ ಬಿಡುವುದೇ ರೇಚಕ ಅಂತ ಈ ರೀತಿ ವಾಯುನ
ಸ್ಥಿತಿಯನ್ನು ಹೇಳ್ಕೊತ ಬಂದಾರ. ಮುಂದೆ ಪ್ರಾಣವಾಯು ಉಕ್ತರೀತ್ಯ ಅಭ್ಯಾಸವನ್ನು ಮಾಡುತ್ತಾ ಹೋಗಲು ಅದು 12 ಮಾತ್ರೆ ಪರ್ಯಂತ ಪೂರೈಸಿ 12 ಮಾತ್ರೆ ಪರ್ಯಂತ ಕುಂಬಿಸಿ ಅಷ್ಟೇ ವೇಳೆ ಬಿಟ್ಟರೆ ಅದು ಕನಿಷ್ಠ ಪ್ರಾಣಾಯಾಮ. ಬಳಿಕ 24 ಮಾತ್ರೆ ಪರ್ಯಂತ ಪೂರೈಸಿ ಕುಂಬಿಸಿ ರೇಚಿಸಿದರೆ ಮಧ್ಯ ಪ್ರಾಣಾಯಾಮ ಅನ್ನೋದು. ಬಳಿಕ 36 ಮಾತ್ರೆ ಪರ್ಯಂತರ ಪೂರೈಸಿ ಕುಂಬಿಸಿ ರೇಚಿಸಿದರೆ ಅದು ಉತ್ತಮ ಪ್ರಾಣಾಯಾಮ ಅಂತ ಹೇಳ್ಕೊತ ಬಂದಾರ. ಪ್ರಾಣಾಯಾಮವನ್ನು ನಿಲ್ಲಿಸುವ ಸ್ಥಳವನ್ನು ನಿರ್ದೇಶನ ಮಾಡ್ತಾರೆ, ಎಲ್ಲಿ ನಿಂದ್ರಿಸಬೇಕು ಪ್ರಾಣವನ್ನು ಅಂತ. ಅವು ಎಲ್ಲಿ ಹೇಳ್ಯಾರ ಅಂದ್ರೆ ನಾಭಿ, ಹೃದಯ, ಕಂಠಗಳೆಂಬ 3 ಸ್ಥಳದಲ್ಲಿ ಪ್ರಾಣವಾಯುವನ್ನು ನಿಲ್ಲಿಸಲಿಕ್ಕೆ ಅಭ್ಯಾಸ ಮಾಡಬೇಕು. ವಾಯು ಒಳಗೆ ಗಮನ ಮಾಡಿದರೆ ಅಪಾನವೆಂದು, ಹೊರಗೆ ಗಮನ ಮಾಡಿದರೆ ಪ್ರಾಣವೆಂದು ತಿಳಿತದ ಅಂತ ಹೇಳ್ಕೊತ ಬಂದಾರ. ವಾಯು ನಾಭಿ ಸ್ಥಳದಲ್ಲಿ ತಾನು ವಾಸ ಮಾಡಿಕೊಂಡದ. ಒಳಗೆ ಪ್ರವೇಶ ಮಾಡಿದ್ರೆ ಅಪಾನ ಹಾಕದ, ಹೊರಗೆ ಗಮನ ಮಾಡಿದ್ರೆ ಪ್ರಾಣ ಹಾಕದ. ನಾಸಿಕದ ಎಡರಂಧ್ರದಿಂದ ಪೂರಕ ಮಾಡಿದ್ರೆ ಬಲರಂಧ್ರದಿಂದ ರೇಚಕ ಮಾಡಬೇಕು. ಬಲರಂಧ್ರದಿಂದ ಪೂರಕ ಮಾಡಿದ್ರೆ ಎಡದ ರಂಧ್ರದಿಂದ ರೇಚಕ ಮಾಡಬೇಕು ಅನ್ನುವಂತ ಹೇಳ್ಕೊತ ಬಂದಾರ. ಮುಂದೆ ವಾಯುವನ್ನು ಪೂರಕ ಕುಂಭಕ ರೇಚಕ ಮಾಡುವಾಗ ಅಕಾರ ಉಕಾರ ಮಕಾರಗಳ ಕ್ರಮದಿಂದ ಸತ್ತರಿಸತಕ್ಕದ್ದೆಂದು ಹೇಳ್ಕೊಂಡು ಬಂದಾರ. ಪ್ರಾಣವಾಯುವನ್ನು ಮೊದಲು ಪೂರಕ ಮಾಡುವಾಗ ಅಕಾರ ಮಾತ್ರೆಯನ್ನು, ಕುಂಭಕ ಮಾಡುವಾಗ ಉಕಾರ ಮಾತ್ರೆಯನ್ನು, ರೇಚಕ ಮಾಡುವಾಗ ಮಕಾರ ಮಾತ್ರೆಯನ್ನು ಉಚ್ಚರಿಸಬೇಕು. ಪ್ರಾಣವಾಯು ಮಾಡುವಾಗ ಓಂಕಾರದ ಅಂಗಗಳಾದ ಅಕಾರಾದಿ ಮಾತ್ರೆಗಳನ್ನು ಸ್ಮರಿಸುತ್ತಾ ಮಾಡಬೇಕು ಅಂತ ಹೇಳ್ಕೊತ ಬಂದ್ರ. ಕೆಲವು ದಿನಗಳ ಪರ್ಯಂತ ಹೀಗೆ ಅಭ್ಯಾಸ ಮಾಡುತ್ತಾ ಹೋಗಲು ಫಲಪ್ರಾಪ್ತಿಗಳ ಹಕ್ಕವು ಅಂತ ಹೇಳ್ಕೊತ ಬಂದಾರ. ಉಕ್ತ ಪ್ರಕಾರ ಪ್ರಾಣಾಯಾಮವನ್ನು 16 ದಿವಸ ಮಾಡಿದರೆ ಸುಖ ಸಂಪತ್ತು ಸಿಗ್ತಾವು. 1 ತಿಂಗಳ ಪರ್ಯಂತ ಮಾಡಿದ್ರೆ ಅವನ ಪಾಪ ಎಲ್ಲ ನಾಶ ಆಕ್ಕದ. ಅದರಿಂದ ಯೋಗೇಶ್ವರನಿಂದ ಅವಶ್ಯವಾಗಿ ಪ್ರಾಣಾಯಾಮ ಮಾಡಲಿಕ್ಕೆ ಯೋಗ್ಯ ಆಗ್ಯದ. ಮುಂದೆ ಹೇಳ್ಕೊತ ಬಂದರೆ ಯಮಾದಿ 4 ಅಂಗಗಳು ಬಾಯಾಂಗಗಳು ಎನಿಸುವು. ಇವುಗಳಿಂದ ಮತಿ ಶುದ್ಧಿ ಆಗುವುದು ಅಂತ ಹೇಳ್ಕೊತ ಬಂದಾರ. ಯಮ, ನಿಯಮ, ಆಸನ, ಪ್ರಾಣಾಯಾಮಗಳು ಈ 4 ಅಂಗಗಳು ಬಾಯಿಗಳಾಗ್ಯಾವು. ಇವುಗಳು ಕ್ರಮದಿಂದ ಅಭ್ಯಾಸ ಮಾಡಿದರೆ ಅಂತಃಕರಣ ಶುದ್ಧಿ ಆಗ್ತದ. ಅನಂತರ ಸ್ವಸ್ವರೂಪ ಜ್ಞಾನವು ಗುರುಮುಖದಿಂದ ಶ್ರವಣ ಮಾಡಿದ ಕೂಡಲೇ ಸ್ಥಿರವಾಗುವುದು. ಅದಕ್ಕಾಗಿ ಈ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ಹೇಳ್ಕೊತ ಬಂದಾರ. ವಸ್ತು ಇದ್ದರೆ ಯೋಗಾಭ್ಯಾಸಕ್ಕೆ ತೊಂದರೆ ಆಗ್ತದ. ಆದ್ದರಿಂದ ಆ ಸ್ಥಾನವನ್ನು ಬಿಟ್ಟು ಎಲ್ಲಿಯಾದರೂ ನಿರುಪದ್ರವ ಸ್ಥಳಕ್ಕೆ ಹೋದರೆ ಅಲ್ಲಿ ಯೋಗ ನಿರ್ವಿಘ್ನದಿಂದ ನಡೀತದೆ. ಅದರಿಂದ ಇದಕ್ಕೆ ತನು ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದರು. ಕರ್ಮೇಂದ್ರಿಯಿಂದ ದುಷ್ಕರ್ಮಗಳನ್ನು ಬಿಟ್ಟು ಸತ್ಕರ್ಮಗಳು ಇದ್ದರೆ ಕರ್ಮೇಂದ್ರಿಯ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದ್ರು. ಮುಂದೆ ಕರ್ಮೇಂದ್ರಿಯಗಳು ಹೊರಗಿನ ದುಷ್ಟ ಕರ್ಮಗಳನ್ನು ಬಿಟ್ಟು ಯೋಗಾಭ್ಯಾಸದಲ್ಲಿ ಮತ್ತು ಸತ್ಕರ್ಮಗಳಲ್ಲಿ ನಿರತವಾಗಿದ್ರೆ ಅದು ಕರ್ಮೇಂದ್ರಿಯಗಳ ಪ್ರತ್ಯಾಹಾರ ತಿಳ್ಕೊತ ಬಂದ್ರ. ಜ್ಞಾನೇಂದ್ರಿಯ ಪ್ರತ್ಯಾಹಾರ ಅಂದ್ರೆ ಏನು? ಶ್ರೋತ್ರ, ನೇತ್ರಾದಿ ಜ್ಞಾನೇಂದ್ರಿಯಗಳು ಹೊರಗಿನ ಶಬ್ದಾದಿ ವಿಷಯಗಳನ್ನು ತೆಗೆದು ಆತ್ಮ ಸ್ವರೂಪದಲ್ಲಿ ಅವುಗಳನ್ನು ಚೆನ್ನಾಗಿ ಇರಿಸುವುದು. ಹೀಗೆ ಮಾಡಿದ್ರೆ ಇದು ಜ್ಞಾನೇಂದ್ರಿಯಗಳಿಗೆ ಪ್ರತ್ಯಾಹಾರ ಹೇಳ್ಕೊತ ಬಂದಾರ. ಇನ್ನ ಮನಸ್ಸಿನ ಪ್ರತ್ಯಾಹಾರ ಅಂದ್ರೆ ಏನು? ಮನಸ್ಸು ಯಾವಾಗಲೂ ಜ್ಞಾನೇಂದ್ರಿಯಗಳೊಡನೆ ಹೊರಗೆ ಹೋಗಿ ಶಬ್ದಾದಿ ವಿಷಯಗಳನ್ನು ಚಿಂತಿಸುವುದು ಸ್ವಾಭಾವಿಕವಾಗಿದೆ. ಇದನ್ನು ಬಿಟ್ಟು ಯಾವಾಗಲೂ ಆತ್ಮ ಸ್ವರೂಪ ಚಿಂತನೆಯಲ್ಲಿರುವಂತೆ ಮನಸ್ಸು ಸ್ಥಿರವಾಗಿ ಮಾಡಿದರೆ ಮನುಷ್ಯರೇಷ್ಟರು ಇದಕ್ಕೆ ಮನಸ್ಸಿನ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದಾರ. ಮನಸ್ಸು ತನಗೆ ಇಷ್ಟವಾದ ಯಾವುದೊಂದು ವಿಷಯವನ್ನು ಕುರಿತು ಅಪೇಕ್ಷಿಸಿ ಅದನ್ನು ಹೊಂದಿ ಅದರಲ್ಲೇ ಸಂತೋಷವನ್ನು ಹೊಂದಿಕೊಂಡಿರುವ ಸ್ವಭಾವದ್ದಾಗ್ಯದ. ಹೀಗೆ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡಿಕೊಡದೆ ಆ ಮನಸ್ಸನ್ನು ತನ್ನ ಧೈರ್ಯದಿಂದ ನಿಗ್ರಹ ಮಾಡಲು ಅದು ಮನಸ್ಸಿನ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದಾರ. ಮುಂದೆ ತಾನು ಇಂದ್ರಿಯಗಳಿಂದ ಹೊರಗೆ ಯಾವುದಾದರೊಂದು ಕಾರ್ಯವನ್ನು ಮಾಡಲಿಕ್ಕೆ ಹೋಗದೆ ಕೇವಲ ಒಂದು ಮನಸ್ಸಿನಿಂದ ಮಾಡ್ತಕ್ಕ ಕಾರ್ಯಗಳಲ್ಲೂ ಮಾಡಿಬಿಡುವುದು ತಾನೇ ಅದಕ್ಕೆ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದಾರ. ಇನ್ನು ಜೀವನಿಗೆ ಪ್ರತ್ಯಾಹಾರ ಹೇಗಂತ ಹೇಳ್ಕೊತ ಬಂದಾರ. ಜೀವಾತ್ಮನು ಪ್ರತ್ಯೇಗಾತ್ಮ ಸ್ವರೂಪ ಸ್ಥಿತಿಯಿಂದ ಸಹಜವಾಗಿ ನಿಲ್ಲುವವರೆಗೂ ಅಂತಃಕರಣದಿಂದ ಆತನನ್ನು ಬೇರ್ಪಡಿಸುತ್ತಲೇ ಇರಬೇಕು. ಅಂದರೆ ಜೀವನ ಅಂತಃಕರಣದಿಂದ ಮನಬುದ್ಧಿಯಾದಿಗಳನ್ನು ಬೆರೆತು ಅವೇ ತಾನಾಗಿ ಪ್ರತೀತಿಯಾಗುವನು. ಆದರೆ ವಿಚಾರ ಮಾಡಿ ಅಂತಃಕರಣ ವೃತ್ತಿಗಳಿಂದ ಬೇರೆ ಮಾಡಿ ನೀನು ಅಸಂಗ, ಅಕರ್ತ, ಅಭೋಕ್ತನಾಗಿರುವೆ ಎಂದು ಉಪದೇಶಿಸಿ ಉಪಾಯದಿಂದ ಕೂಟಸ್ಥ ನಿರ್ವಿಕಾರ ಸ್ವರೂಪದಲ್ಲಿ ಇರಿಸುವುದು ಅರಿವಿನ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದಾರ. ಇನ್ನು ನೇತ್ಯಾತ್ಮಕ ಪ್ರತ್ಯಾಹಾರ ಅಂದ್ರೆ ಏನು ಅನ್ನೋದು ಹೇಳ್ಕೊತ ಬಂದಾರ. ಮನಸ್ಸು ಇಂದ್ರಿಯಗಳಿಂದ ದೃಶ್ಯವಾಗಿ ಯಾವ ಯಾವ ವಸ್ತು ಜಾತಗಳು ಕಾಣಿಸಿಕೊಳ್ಳುವು ಅವೆಲ್ಲವೂ ತನ್ನ ಸ್ವರೂಪಗಳಾಗಿರುವವು ಎಂದು ಚಿಂತನೆ ಮಾಡತಕ್ಕದ್ದು. ಸ್ವಪ್ನದಲ್ಲಿ ತೋರಿದ ಪದಾರ್ಥಗಳು ಸ್ವಪ್ನದ ಸಾಕ್ಷಿಯಾದ ತನಗಿಂತಲೂ ಬೇರೆಯಾಗಿ ಹೇಗೆ ಇಲ್ಲವೋ
ಹಾಗೆ ಜಾಗ್ರಾವಸ್ಥೆಯಲ್ಲಿಯೂ ತನಗೆ ಭಿನ್ನವಾಗಿ ತೋರಿದ ವಸ್ತುಗಳಲ್ಲೂ ತನ್ನ ಸ್ವರೂಪಗಳೇ ಆಗಿರ್ತವೆ ಎಂದು ಚಿಂತನೆಯನ್ನು ಮಾಡುವುದು ಇದು ಜೀವಾತ್ಮನಿಗೆ ಪ್ರತ್ಯಾಹಾರ ಅಂತ ಹೇಳ್ಕೊತ ಬಂದಾರ. ಮುಂದ ಪ್ರತ್ಯಾಹಾರದ ನಿರೂಪಣೆ ಮಾಡಿ ಇನ್ನು ಧಾರಣ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಂಡು ಬರ್ತಾರ. ವಿಷಯಗಳಲ್ಲಿ ಸಂಚರಿಸುತ್ತಿರುವ ಮನಸ್ಸನ್ನು ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರಗಳೆಂಬ ಈ ನಿರ್ವಿಷಯ ಸ್ಥಳಗಳಲ್ಲಿ ನಿಲ್ಲಿಸಿ ಸಮಾಧಾನವನ್ನು ಮಾಡಬೇಕು. ಅದರಿಂದ ಮನಸ್ಸು ಧ್ಯಾನಕ್ಕೆ ಅನುಕೂಲವಾಗ್ತದ. ಧಾರಣೆ ಎಂಬ ಶಬ್ದದ ಅರ್ಥ ಏನು ಅನ್ನೋದು ಹೇಳ್ಕೊತ ಬಂದಾರ. ಶರೀರ, ದಶೇಂದ್ರಿಯ, ಮನ, ಬುದ್ಧಿ ಮೊದಲಾದವುಗಳು ತನ್ನ ಅಧೀನಗಳಾಗಿರುತ್ತಲೂ ಯೋಗಾಭ್ಯಾಸಕ್ಕೆ ವಿಘ್ನಗಳು ಉಂಟು ಮಾಡದೆ ಅನುಕೂಲವಾಗಿರಲು ಇದಕ್ಕೆ ಧಾರಣೆ ಅಂತ ಹೇಳ್ಕೊತ ಬಂದಾರ. ನಾಭಿ ಸ್ಥಳದಲ್ಲಿ ಮನಸ್ಸನ್ನು ಇರಿಸುವುದು ಧಾರಣೆ ಯಾಗ ಅಂತ ಹೇಳ್ಕೊತ ಬಂತಾರ. ನಾಭಿಯು 4 ಬೆರಳು ಪ್ರಮಾಣ ವಿಸ್ತಾರವಾಗಿಯೂ ದುಂಡಾಗಿಯೂ ಪೊಳ್ಳಾಗಿ ಇರುವುದು. ಇಂಥ ನಾಭಿ ಸ್ಥಾನದಲ್ಲಿ ಮನಸ್ಸನ್ನು ವಾಸ ಮಾಡಿಕೊಂಡಿದ್ದರೆ ಅದಕ್ಕೆ ಧಾರಣೆ ಅಂತ ಹೇಳ್ಕೊತ ಬಂದಾರ. ಮುಂದ ಹೃದಯ ಧರಾಕಾಶದ ಮಧ್ಯದಲ್ಲಿ ಮನವನ್ನು ಇರಿಸುವುದೇ ಧಾರಣೆ. ಹಂಗಂದ್ರ ಅಂಗುಷ್ಟ ಮಾತ್ರ ಪ್ರಮಾಣ ಉಳ್ಳದ್ದು ಹೃದಯದ. ಅದರಲ್ಲಿ ಯಾವ ಅತಿ ಸೂಕ್ಷ್ಮ ಆಕಾಶ ತತ್ವ ಉಂಟು ಅದು ಧರಾಕಾಶವೆಂದು ಹೇಳಿಸಿಕೊಳ್ಳುತ್ತದ. ಅದರಲ್ಲಿ ಮನಸ್ಸು ಅತ್ಯಂತ ಚಂಚಲವಾಗಿದೆ, ಪರಿಶುದ್ಧವಾಗಿರಲು ಅದಕ್ಕೆ ಧಾರಣೆ ಅಂತ ಹೇಳ್ಕೊತ ಬಂದಾರ. ಇನ್ನ ಭೂಮಧ್ಯಗತವಾದ ಆಕಾಶದಲ್ಲಿ ಮನಸ್ಸು ಕೂಡಿಕೊಂಡಲು ಧಾರಣೆ ಹೇಗ ಅನ್ನೋದನ್ನ ಹೇಳ್ಕೊತ ಬಂದಾರ. 2 ಹುಬ್ಬುಗಳ ಮಧ್ಯದಲ್ಲಿ ಮನೋಹರವಾದ ಒಂದು ದೊಡ್ಡದಾದ ಆಕಾಶ ಉಂಟು. ಅದು ಚೌಕೋಣ ಆಕೃತಿ ಉಳ್ಳದಿರುತ್ತದೆ. ಭೂಮಧ್ಯ ಸ್ಥಾನವು ಆಕಾಶದ ಸಂಬಂಧಿ 2 ಸ್ತೋತ್ರಗಳು, ಪೃಥ್ವಿಯ ಸಂಬಂಧಿ 2 ನಾಸಿಕರಂಧ್ರಗಳು, ಹೀಗೆ 4 ದಾರಿಗಳು ಕೂಡಿರುವುದರಿಂದ ಚೌಕಾಗಿರುವುದು. ಅದರ ಉಪಾಧಿ ಮೂಲಕ ಅದರಲ್ಲಿ ಆಕಾಶವಾದರೂ ಚೌಕಾಗಿರ್ತದ. ಅದರಲ್ಲಿ ಮನಸ್ಸು ಇರಿಸಿ ನಿಶ್ಚಲ ಮಾಡಿದರೆ ಅದು ಧಾರಣೆ ಅಂತ ಹೇಳ್ಕೊತ ಬಂದಾರ. ಬ್ರಹ್ಮರಂಧ್ರದಲ್ಲಿ ಮನಸ್ಸು ಇರಿಸುವುದೇ ಧಾರಣೆ ಹಂಗ ಹೇಳ್ಕೊತ ಬಂದಾರ. 1000 ದಳಗಳಿಂದ ಕೂಡಿದ ಶೋಭಾಮಾಯನವಾಗಿರುವಂತ 3 ಮೂಲೆಗಳಿಂದ ಯುಕ್ತವಾಗಿರುವ ಬ್ರಹ್ಮರಂಧ್ರ ಸ್ಥಳದಲ್ಲಿ ಮನಸ್ಸು ಅಡಗಿರಲು ಅದಕ್ಕೆ ಧಾರಣೆ ಅಂತ ಹೇಳ್ಕೊತ ಬಂದಾರ. ಇನ್ನು ಪಶ್ಚಿಮ ಶಿಖಾಸ್ಥಾನದಲ್ಲಿ ಮನಸ್ಸನ್ನು ಇರಿಸುವುದು ಹೇಗ ಅಂತ ಹೇಳ್ಕೊತ ಬಂದಾರ. ಆ ಬ್ರಹ್ಮರಂಧ್ರ ಸ್ಥಾನದಿಂದ 12 ಅಂಗುಲ ಪ್ರಮಾಣದ ಮೇಲೆ ಪಶ್ಚಿಮ ಚಕ್ರ ಅದ. ಅದು ಬಹಳ ಪರಿಶುದ್ಧವಾಗ್ಯದ. ಅದರಲ್ಲಿ ಮನಸ್ಸು ಹೊಂದಿಕೊಂಡಿದ್ರೆ ಅದು ಧಾರಣೆ ಅಂತ ಹೇಳ್ಕೊತ ಬಂದಾರ. ಈ 5 ಸ್ಥಳಗಳು ಉತ್ತರ ಸುಖ ಸ್ಥಾನವಾಗ್ಯಾವು ಅಂತ ಹೇಳ್ಕೊತ ಬಂದಾರ. ಯಾವ ಅಂದ್ರ ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರಗಳು 5 ಸ್ಥಳಗಳು ಮನಸ್ಸನ್ನು ಇರಿಸುವುದಕ್ಕೆ ಗುಹೆಗಳಾಗ್ಯವು ಮತ್ತು ಪಾಪಕ್ಷಯ ದ್ವಾರ ಪುಣ್ಯ ಅಭಿವೃದ್ಧಿ ಮಾಡಿಕೊಳ್ಳಕ್ಕೆ ಉತ್ತಮವಾದ ಪುಣ್ಯ ಕ್ಷೇತ್ರಗಳಾಗ್ಯಾವು ಅನ್ನೋ ಮಾತನ್ನ ಇಲ್ಲಿವರೆಗೆ ಹೇಳ್ಕೊತ ಬಂದಾರ. ಅರಿವಿಯ ತಾನೆಂದು ಚಿಂತನವನ್ನು ಮಾಡುತ್ತಿರಲು ಅದು ಧ್ಯಾನ ಅಂತ ಹೇಳ್ಕೊತ ಬಂದಾರ. ಮನಸ್ಸು ಚಂಚಲವಾದದ್ದು ನಿಗ್ರಹಿಸಕ್ಕೆ ಬರುವುದಲ್ಲಿ ಒಂದು ಹೇಳಿದ್ರೆ ಮನಸ್ಸು ಯಾವ ಪ್ರಕಾರವಾದರೂ ಆಗಲಿ ತಾನು ಮಾತ್ರ ತನ್ನ ಸ್ವರೂಪ ಸ್ಥಿತಿಯಿಂದ ಇದ್ದರೆ ಅದಕ್ಕೆ ಧ್ಯಾನ ಅಂತ ಹೇಳ್ಕೊತ ಬಂದಾರ. ಮನಸ್ಸು ತನ್ನ ಅಧೀನ ಸ್ವಯಂ ಪ್ರಕಾಶ ರೂಪ ಆತ್ಮಾನುಸಂಧಾನದಲ್ಲಿ ಇರುವುದೇ ಧ್ಯಾನ ಅಂತ ಹೇಳ್ಕೊತ ಬಂದಾರ. ಮನಸ್ಸು ನಿರೋಧಿಸಲು ಯಾವ ಆನಂದ ತೋರುವುದು ಅದರಲ್ಲಿ ತಾನು ಮೈಮೈರುತ್ತಿರುವುದೇ ಧ್ಯಾನ ಅಂತ ಹೇಳ್ಕೊತ ಬಂದಾರ. ನಾನು ಮತ್ತು ಇದು ಎಂಬ 2 ಭಾವನೆಗಳು ಸುಳ್ಳೆಂದು ನಿಶ್ಚಯವಾಗಿ ತಿಳಿದಿರುವುದೇ ಧ್ಯಾನ. ಹೀಗೆ ಧ್ಯಾನದ ಅವಸ್ಥೆ ಏನು ಅನ್ನೋದನ್ನ ಇಲ್ಲಿವರೆಗೆ ತಿಳಿಸುತ್ತಾ ಬಂದಾರ. ಇನ್ನ ಸಮಾಧಿ ಅಂದ್ರೆ ಏನು ಅಂತ ಹೇಳ್ಕೊತ ಬಂದಾರ. ನಾನಾ ವಿಧವಾಗಿ ತೋರುವ ಭೇದ ಭಾರಾಂತಿಯು ನಾಶವಾಗಿ ಅಭೇದ ಸ್ಥಿತಿಯು ತನಗೆ ಒದಗಿರಲು ಅದು ಸಮಾಧಿ ಅಂತ ಹೇಳ್ಕೊತ ಬಂದಾರ. ಇನ್ನು ಸಮಾಧಿಯ ಲಕ್ಷಣಗಳು ಏನೇನದಾವು ಅನ್ನೋದನ್ನು ಮುಂದೆ ಹೇಳ್ಕೊತ ಬಂದಾರ. ಆಸನದಿಂದ ಶರೀರವು ಕದಲದೆ ಮನಸ್ಸು ಚಿಂತನದಿಂದ ಚಲಿಸದೆ ಭೂಮಧ್ಯ ಸ್ಥಳದಲ್ಲಿ ದೃಢವಾಗಿ ನಿಲ್ಲಲು ಮನಸ್ಸು ತನಗೆ ಸಾಕ್ಷಿಯಾದ ಅರುರೂಪ ಆತ್ಮಾನುಸಂಧಾನ ಮಾಡುತ್ತಾ ಅದರಲ್ಲಿ ತಾನು ಲೀನವಾಗಿ ಹೋಗಲು ಅದು ಸಮಾಧಿ ಅಂತ ಹೇಳ್ಕೊತ ಬಂದಾರ. ಮನಸ್ಸು ಲಯವಾಗಲು ಯಾವ ನಿಜಾನಂದ ಆವಿರ್ಭಾವವಾಗುವುದು ಅದರ ಸ್ವರೂಪವೇ ತಾನಾಗಿರುವುದು ಸಮಾಧಿ ಅಂತ ಹೇಳ್ಕೊತ ಬಂದಾರ. ಮನೋಲಯವಾದ ಮೇಲೆ ಯಾವ ಅನುಪಮ ಆನಂದ ಉಂಟು ಅದು ತಾನೆಂಬ ಜ್ಞಪ್ತಿಯು ಕೂಡ ಇಲ್ಲದೆ ಸ್ವರೂಪ ಸ್ಥಿತಿಯಿಂದಿರಲು ಅದು ಸಮಾಧಿ ಅಂತ ಹೇಳ್ಕೊತ ಬಂದಾರ. ಮುಂದೆ ಸುಖ ದುಃಖಾದಿ ದ್ವಂದ್ವ ತತಿಗಳನ್ನು ಮರೆತು ಅದಕ್ಕೆ ಸಾಕ್ಷಿಯಾದ ಬರೇ ಅರಿವಿನ ರೂಪ ಆಗಿ ಇರುವುದೇ ಸಮಾಧಿ ಅಂತ ಸಮಾಧಿ ಸ್ಥಿತಿಯನ್ನು ಸಾಕಷ್ಟು ವರ್ಣನೆ ಮಾಡ್ಕೊತ ಬಂದಾರ. ಜೀವ ಮತ್ತು ಪರಮರೆಂಬ ಭೇದ ಭಾವನೆ ಹೋಗಿ ಭಾವನಾ ರಹಿತವಾದ ತನ್ನ ನಿಜದಲ್ಲಿ ತಾನಿರಲು ಸಮಾಧಿ ಅನ್ನುವಂತ ವಿಷಯವನ್ನು ಸವಿಸ್ತಾರವಾಗಿ ತಿಳಿಸ್ತಾ ಬಂದಾರ. ಮುಂದೆ
ಸಮಾಧಿ ಭೇದ ಬಂಧನಕ್ಕೆ ಕಾರಣವಾಗ್ಯದ, ಅಭೇದವು ಮುಕ್ತಿ ಕಾರಣವಾಗ್ಯದ. ಆದ್ದರಿಂದ ಭೇದವನ್ನು ತಿರಸ್ಕರಿಸಿ ಅಭೇದವನ್ನು ಸ್ವೀಕರಿಸಬೇಕು. ಇದಕ್ಕ ಶ್ರವಣಾದಿ 5 ಸಮಾಧಿಗಳ ಅಭ್ಯಾಸ ಮೂಲಕವಾಗಿದೆ. ಅದರಿಂದ 5 ಸಮಾಧಿಗಳು ಯಾವುವು ಅನ್ನೋದು ಹೇಳ್ತೀನಿ ಅಂತ ಹೇಳ್ಕೊತ ಬಂದರ. ಭೇದ ಮತ್ತು ಅಭೇದಗಳ ಎರಡೂ ಭಾವನೆಗಳಲ್ಲಿ ದುಃಖ ರೂಪ ಬಂಧನಕ್ಕೆ ಸಾಧನ. ಭೇದವನ್ನು ಬಿಟ್ಟು ದುಃಖ ರೂಪವಾದ ಅಭೇದ ಭಾವನೆಯನ್ನು ಹೊಂದಿದರೆ, ಭೇದವನ್ನು ಬಿಟ್ಟು ಸುಖರೂಪವಾದ ಅಭೇದ ಭಾವನೆಯನ್ನು ಹೊಂದಿದರೆ ಮುಕ್ತಿ ದೊರೀತದ ಅಂತ ಹೇಳ್ಕೊತ ಬಂದಾರ. ಸಮಾಧಿ, ಶ್ರವಣಾಖ್ಯ ಸಮಾಧಿ, ಸಂವಾದ ಸಮಾಧಿ, ಕರ್ಮ ಸಮಾಧಿ, ಹೀಗೆ 4 ಸರ್ವಾತ್ಮಕ ಸಮಾಧಿ ಎಂಬ 4 ರೂಪವಾಗಿರುವುದು. ನೇತ್ಯಾತ್ಮಕ ಸಮಾಧಿ 1. ಹೀಗೆ ಒಟ್ಟು 5 ಸಮಾಧಿಗಳಿರುವು. ಸರ್ವಾತ್ಮಕ ಸಮಾಧಿ, ನೇತ್ಯಾತ್ಮಕ ಸಮಾಧಿ, ಶ್ರವಣಾಖ್ಯ ಸಮಾಧಿ, ಸಂವಾದ ಸಮಾಧಿ, ಸರ್ವಾತ್ಮಕ ಸಮಾಧಿ, ಇವು 5 ಅದಾವು. ಮೊದಲು ಶ್ರವಣಾಖ್ಯ ಸಮಾಧಿಯನ್ನು ಹೇಳ್ಕೊಂಡು ಬಂದಾರೆ ಹೇಗೆ ಮಾಡ್ತದ ಅಂತ. ಸದ್ಗುರುವಿನ ಚರಣಾರವಿಂದಗಳಲ್ಲಿ ತನ್ನ ದೇಹದಂತೆ ಪ್ರೀತಿ ಉಳ್ಳವನಾಗಿ ಯಾವಾಗಲೂ ಗುರು ಸನ್ನಿಧಾನದಲ್ಲಿ ಇದ್ದು ಅರ್ಥ ಅಂಗಸ್ಥಾನ ಸದ್ಭಾವೆಂಬ ಸೇವೆಗಳಲ್ಲಿ ನಿರತನಾಗಿ ಗುರುಕಪ್ಪೆಗೆ ಪಾತ್ರನಾಗಿ ಅವರ ಮುಖದಿಂದ ಪರಬ್ರಹ್ಮವನ್ನು ಪರೀಕ್ಷಿಸಿಕೊಳ್ಳುವಂತ ಬೋಧಾಮೃತವನ್ನು ಪಾನ ಮಾಡುತ್ತಾ ಸುಖದಿಂದ ವಿಶ್ವಾಸವುಳ್ಳವನಾಗಿದ್ದರೆ ಅದು ಶ್ರವಣಾಖ್ಯ ನಾಮಕ ಸಮಾಧಿ ಅಂತ ಹೇಳ್ಕೊತ ಬಂದರ. ಇನ್ನ ಸಂವಾದ ಸಮಾಧಿ ಹೇಗಿರ್ತದ ಅಂತ ಹೇಳ್ಕೊತ ಬಂದರ. ತಾನು ತನ್ನನ್ನು ತಿಳಿದುಕೊಂಡು ನಿಶ್ಚಯ ಮಾಡಿಕೊಂಡಿರುವನು ಅದನ್ನು ಬಲ್ಲಂತ ಧ್ಯಾನಿಗಳಿಗೆ ವಿನಯದಿಂದ ತಿಳಿಸುವುದು ಮತ್ತು ತಾನು ಅವರ ಮುಖದಿಂದ ಅವರ ನಿಶ್ಚಯವನ್ನು ತಿಳಿಯುವುದು. ಹೀಗೆ ಪರಸ್ಪರ ಸಹಾಯದಿಂದ ಜ್ಞಾನಾಭಿವೃದ್ಧಿ ದ್ವಾರ ಅಭೇದ ಸ್ಥಿತಿ ಸಾಧಿಸುವುದು. ಇದಕ್ಕೆ ಸಂವಾದ ಸಮಾಧಿ ಅಂತ ತಿಳ್ಕೊತ ಬಂದರ. ಈ ಸಮಾಧಿಯನ್ನು ಗುರು ಶಂಕರಣ್ಣರು ದಿನನಿತ್ಯದಲ್ಲಿ ಮಾಡ್ತಾರ ಅಂತ ಹೇಳ್ಬೇಕಾಗ್ಯದ ನಾವು. ಇನ್ನು 3ನೇದು ಕರ್ಮ ಸಮಾಧಿ. ವೇದದಲ್ಲಿ ಕರ್ಮೋಪಾಸನೆಗಳನ್ನು ಹೇಳಿರುವರು, ಅವುಗಳನ್ನು ಮಾಡುವುದಕ್ಕೆ ಹೇಳಿಲ್ಲ. ಕಿಂತು ನೀನು ಯಾರು, ಬ್ರಹ್ಮಂದ್ರ ಏನು ಎಂಬುದನ್ನು ತಿಳಿಯುವುದಕ್ಕೆ ಹೇಳಿದ. ಈ ಮರ್ಮವನ್ನು ತಿಳಿದು ತನ್ನ ಸ್ವರೂಪ ಸುಖ ಆವಿರ್ಭವಿಸುವುದಕ್ಕೆ ಮೂಲ ಕಾರಣವಾದ ಆತ್ಮ ಸುವಿಚಾರ ಕರ್ಮವನ್ನು ನಿರಂತರ ಬೇಸರವಿಲ್ಲದೆ ನಿಶ್ಚಯ ಜ್ಞಾನವಾಗಿ ಆಗುವವರೆಗೂ ಮಾಡತಕ್ಕದ್ದು ಅಂತ ಹೇಳ್ಕೊತ ಇದು ಕರ್ಮ ಸಮಾಧಿ ಅಂತ ಹೇಳ್ಕೊತ. ಇದನ್ನು ಹೊರಗಿನ ನಿತ್ಯಾದಿ ಕರ್ಮಗಳ ತ್ಯಾಗವನ್ನು ಮಾಡದೆ ಬರಲಾರದು. ಆದ್ದರಿಂದ ವಿಚಾರ ತತ್ವರಿಗೆ ಕರ್ಮದ ಅವಶ್ಯಕತೆ ಇಲ್ಲ ಅಂತ ಹೇಳ್ಕೊತ ಬಂದಾರ. ಇನ್ನು ಸರ್ವಾತ್ಮಕ ಸಮಾಧಿ ಅಂದ್ರೆ ಹೇಗಿರ್ತದ? ಸರ್ವನಾಮ ರೂಪಾತ್ಮಕ ಘಟಪಟಾದಿ ಸಕಲ ಭಾವನೆಗಳಲ್ಲಿಯೂ ತಾನು ಹಸ್ತಿ ಬಾತಿ ಪ್ರಿಯ ರೂಪದಿಂದ ಅನುಸುತ್ತನಾಗಿರುತ್ತೇನೆ. ನಾಮರೂಪಗಳು ವಿಚಾರಿಯಾಗಿರುವುದರಿಂದ ಮಿಥ್ಯಗಳಾಗಿರುತ್ತವೆಂದು ನಿಶ್ಚಯವಿರುವುದರಿಂದ ತನಗೆ ಸುಖವು ಯಾವಾಗಲೂ ಪ್ರಾಪ್ತವಾಗಿರುವುದು. ಆದ್ದರಿಂದ ನಾಮರೂಪಗಳನ್ನು ಬಾಧ ಸಮಾನಾಧಿಕರಣದಿಂದ ಬಾಧಿಸಲು ತನಗೆ ಸರ್ವೂ ಬ್ರಹ್ಮಮಯವಾಗಿ ಕಾಣುವುದು. ತರಂಗಗಳನ್ನು ಜಲಮಯಗಳಾಗಿ ಆಭರಣಗಳನ್ನು ಸುವರ್ಣಮಯಗಳಾಗಿ ನೋಡುವಂತೆ ಜಗತ್ತು ಬ್ರಹ್ಮಮಯವಾಗಿ ಕಾಣುತ್ತೆ. ಏಕೆ ಸರ್ವಾತ್ಮಕ ಸಮಾಧಿ ಅಂತ ಹೇಳ್ಕೊತ ಬಂದಾರ. ಇನ್ನು ನೇತ್ಯಾತ್ಮಕ ಸಮಾಧಿ ಅಂದ್ರೆ ಏನು ಅಂತ ಹೇಳ್ಕೊತ ಬಂದಾರ. ತನಗೆ ಯಾವ ಯಾವ ಸಾಕಾರ ಮತ್ತು ನಿರಾಕಾರ ಪದಾರ್ಥಗಳು ತೋರುವು ಅವೆಲ್ಲವೂ ಅನಿತ್ಯಗಳಾಗ್ಯವು, ತನ್ನ ನಿಜದಲ್ಲಿ ಕಲ್ಪಿತ ಆಗ್ಯವು, ಆದ್ದರಿಂದ ಸತ್ಯವಲ್ಲ ಎಂದು ಅವುಗಳನ್ನು ತ್ಯಾಗ ಮಾಡಿ ಕೇವಲ ಅಧಿಷ್ಠಾನ ನಿರ್ವಿಕಾರ ತನ್ನ ಸ್ವರೂಪ ಸ್ಥಿತಿಯಿಂದ ತಾನಿರಲು ಅದು ನೇತ್ಯಾತ್ಮಕ ಸಮಾಧಿ ಅಂತ ತಿಳ್ಕೊತ ಬಂದಾರ. ಇನ್ನ ಮುಂದ ಸಾಕಾರ ಪದಾರ್ಥಗಳು ಯಾವುವು ಅವನು ಹೇಳ್ತೀನಿ ಕೇಳ್ರಿ ಅಂತ ಹೇಳ್ಕೊತಾರ. ಭೂಮಿಯು ಗಂಧ ಗುಣದಿಂದ ಧಾರಣ ಕರ್ಮದಿಂದಲೂ ಕೂಡಿರುವುದು, ಕೆಲವು ರಸಗುಣದಿಂದಲೂ ಕೆಳಮುಖವಾಗಿ ಹರಿಯುವುದು ಕರ್ಮದಿಂದಲೂ ಕೂಡಿರುವುದು, ಅಗ್ನಿಯು ರೂಪಗುಣದಿಂದಲೂ ದಹನ ಕರ್ಮದಿಂದಲೂ ಕೂಡ್ಯದ, ವಾಯು ಸ್ಪರ್ಶ ಗುಣದಿಂದಲೂ ಗಮನ ಕರ್ಮದಿಂದಲೂ ಕೂಡ್ಯದ, ಆಕಾಶವು ಶಬ್ದ ಗುಣದಿಂದ ಅವಕಾಶ ಕರ್ಮದಿಂದಲೂ ಕೂಡ್ಯದ. ಈ ಪ್ರಕಾರ ಭೂಮ್ಯಾದಿ ಪಂಚಭೂತಗಳು ತಮ್ಮ ಗುಣಕರ್ಮಾದಿ ಸಮೂಹದಿಂದ ಕೂಡಿ ದೃಶ್ಯಗಳಾಗಿ ಹರಿಸಿಕೊಳ್ತಾವು. ಇವು ಸಾಕಾರಗಳು ಅಂತ ಹೇಳ್ಕೊತ ಬಂದಾರ. ಇನ್ನು ನಿರಾಕಾರ ಅಂದ್ರೆ ಯಾವುವು? ನಾನು ಜೀವನು, ಅಜ್ಞಾನಿ, ಮನುಷ್ಯನು ಎಂಬ ಮೊದಲಾದ ಭಾವನೆಗಳು ತನ್ನಲ್ಲಿ ವ್ಯವಹಾರ ಕಾಲಕ್ಕೆ ಆಗಿಂದಾಗ ತೋರುತ್ತಾ ಇರುತ್ತವೆ. ಅವುಗಳೆಲ್ಲವನ್ನು ನೀನು ವಿವೇಕದಿಂದ ಕಂಡು ನಿರಾಕಾರಗಳೆಂದು ತಿಳಿ ಅಂತ ಹೇಳ್ಕೊತ ಬಂದಾರ. ಹೀಗೆ ತಿಳಿಯೋದ್ರಿಂದ ಇದನ್ನ ಹೇಳಕ್ ಬರ್ತದ. ಯಾವ ಯೋಗಿಯು ಉಕ್ತ ಶ್ರವಣಾಖ್ಯಾದಿ 5 ಸಮಾಧಿಗಳ ಅಭ್ಯಾಸವನ್ನು ಮಾಡುತ್ತಿರುವನೋ ಅವನಿಗೆ ಸುಖವಾದ ಮುಕ್ತಿ ದೊರೆತದ, ದುಃಖಕರವಾದ ಬಂಧನ ನಿವೃತ್ತಿ ಹಾಕದ. ಅಂತ ಮುಕ್ತಿ ರೂಪವಾದ ಯೋಗೀಶ್ವರ ಸಹವಾಸವನ್ನು ಯಾವ ಭಕ್ತರು ಮಾಡುವರೋ ಅವರು ತಮ್ಮ ತಮ್ಮ ಭೋಗ ಮೋಕ್ಷ ರೂಪ ಅಭಿಷ್ಟವನ್ನು ಪಡೆದು ಸುಖಿಗಳಾಗ್ತಾರ. ಅದರಿಂದ ಯೋಗೀಶ್ವರನ ಸಹಾಯವನ್ನು ಮಾಡಿ ಮುಕ್ತಿಯನ್ನು ಪಡಿಬೇಕು ಅಂತ ಹೇಳ್ಕೊತ ಬಂದಾರ. ಇನ್ನ ಸಮಾಧಿ
ಎಲ್ಲಿ ಇದ್ದ ಯೋಗಿಯು ಬಂಧು ಬಾಂಧವರಲ್ಲೂ ಅನಾಯಾಸದಿಂದ ಮುಕ್ತಿಯನ್ನು ಹೊಂದ್ತಾರೆ. ಹೆಂಗ್ ಹೊಂದ್ತಾರ ಅನ್ನೋದನ್ನ ಹೇಳ್ಕೊತ ಬಂದರ. ಯೋಗೇಶ್ವರನು ಯಮಾದಿ ಬಹಿರಂಗ ಸಾಧನದಿಂದಲೂ ಪ್ರತ್ಯಾಹಾರಾದಿ ಅಂತರಂಗ ಸಾಧನದಿಂದಲೂ ತನ್ನ ಸ್ವರೂಪ ಸ್ಥಿತಿಯಲ್ಲಿ ತಾನು ಸಮಾಧಿಯಲ್ಲಿರುವವನಾಗಲು ಆ ಪುಣ್ಯ ಪ್ರಭಾವದಿಂದ ಆ ಯೋಗಿಯು ಬಂಧುಗಳು, ಅವರ ಸಂಬಂಧಿಗಳಾದ ಬಾಂಧವರು, ಇನ್ನೂ ಅನೇಕ ಅಗಣಿತ ಜನರು ಮುಕ್ತಿಯನ್ನು ಅಪೇಕ್ಷಿಸದೆ ಪ್ರಯತ್ನ ಮಾಡದೇ ಇದ್ದರು ಅನಾಯಾಸದಿಂದ ಮುಕ್ತಿ ಅಂತಾರ ಹೇಳ್ಕೊತ ಬಂದಾರ. ಮುಂದೆ ಯೋಗೇಶ್ವರನು ಪ್ರತ್ಯಾಹಾರವೆಂಬ ಅಂಗವನ್ನು ಯಾವಾಗ ಪ್ರತ್ಯಾಹಾರವೆಂಬ ಅಂಗವನ್ನು ಸಾಧ್ಯ ಮಾಡಿಕೊಳ್ಳುವನು ಆಗ ತಾಯಿಯ ಸಂಬಂಧಗಳಾದ 11 ಕುಲಗಳು ಕೂಡಿ ಮುಕ್ತಿಯನ್ನು ಹೊಂದ್ತಾವು. ಇದು ನಾ ಹೇಳಿಲ್ಲ, ಇದು ಆಗಮ ಪ್ರಮಾಣ ಸಿದ್ಧವಾಗ್ಯದ ಅನ್ನೋ ಮಾತನ್ನ ಅಲ್ಲಿ ಹೇಳ್ಕೊಂಡು ಬಂದಾರ. ಮುಂದ ಯಾವ ಯೋಗಿಯು ನಾಭಿ, ಹೃದಯ, ಭ್ರೂಮಧ್ಯ, ಬ್ರಹ್ಮರಂಧ್ರ, ಪಶ್ಚಿಮ ಚಕ್ರ ಮೊದಲಾದ 5 ಸ್ಥಳಗಳಲ್ಲಿ ಮನವನ್ನು ಇರಿಸುವಂತ ಧಾರಣ ಎಂಬ ಅಂಗವನ್ನು ಸಾಧನ ಮಾಡಿಕೊಳ್ಳುವನು ಅವನು ಈ ಪುಣ್ಯ ಪ್ರಭಾವದಿಂದ ತಂದೆಯ ಸಂಬಂಧಗಳಾದ 21 ಕುಲಗಳು ಆ ಕುಲದಲ್ಲಿದ್ದವರೆಲ್ಲರನ್ನೂ ಕುರಿತು ಜನನ ಮರಣ ರೂಪ ಭವಸಮುದ್ರದಿಂದ ದಾಟಿಸಿ ತಾನೂ ಮೋಕ್ಷವನ್ನು ಹೊಂದುತ್ತಾನೆ. ಆಗ ಅಂಬಿಗನು ಜನರನ್ನು ನಾವೆಯಿಂದ ದಾಟಿಸಿ ತಾನೂ ಆ ದಡಕ್ಕೆ ಹೋದಂತೆ ಯೋಗಿಯು ಎಲ್ಲರನ್ನೂ ಉದ್ಧಾರ ಮಾಡಿ ತಾನೂ ಕೃತಾಕೃತ್ಯನಾಗುತ್ತಾನ ಅಂತ ಹೇಳ್ಕೊತ ಬಂದಾರ. ಮುಂದ ಯೋಗಿಯವರನ್ನು ಧ್ಯಾನವೆಂಬ ಅಂಗವನ್ನು ಸಾಧಿಸಿಕೊಂಡರೆ ಆ ಸಾಧನ ಪ್ರಭಾವದಿಂದ 21 ಕುಲಗಳನ್ನು ಆ ಕುಲದ ಸಂಬಂಧಿಗಳನ್ನು ಪ್ರೀತಿಯಿಂದ ಕೂಡಿಕೊಂಡು ಮೋಕ್ಷವನ್ನು ಹೊಂತಾನ ಆಡ್ತಕ್ಕದ್ದು. ಅಂದರೆ ಸಮಾಧಿಸ್ಥನು ಪ್ರಾರಬ್ಧ ಕರ್ಮವು ಭೋಗೋನ್ಮುಖವಾದಾಗ ಎಚ್ಚರಿಕೆ ಉಳ್ಳವನಾಗುವನು. ಆದ್ದರಿಂದ ಅವನು ತನ್ನ ಇಂದ್ರಿಯಗಳಿಂದ ಅನೇಕ ವಿಷಯಗಳನ್ನು ಅವಲೋಕನ ಮಾಡಬೇಕಾಗ್ತದ. ಯಾವ ಯಾವ ಇಂದ್ರಿಯಗಳಿಗೆ ಯಾವ ಯಾವ ವಿಷಯಗಳು ಗೋಚರಗಳಾಗುವೋ ಆ ವಿಷಯಾಕಾರ ವೃತ್ತಿಯನ್ನು ಮಾಡದೆ ನಾಮರೂಪಗಳನ್ನು ಬಾಧಿಸಿ ಅಸ್ಥಿ ಬಾತಿ ಪ್ರಿಯ ರೂಪ ಆತ್ಮಕಾರ ವೃತ್ತಿಯನ್ನು ಮಾಡುವುದೇ ಉತ್ಥಾನಾವಸ್ಥೆ ಅಂತ ಹೇಳ್ಕೊತ ಬಂದಾರ. ಇನ್ನ ಉತ್ಥಾನಾವಸ್ಥೆಯಲ್ಲಿ ಸದಾ ಈ ಸಮಾಧಿ ಅಭ್ಯಾಸ ಮಾಡೋದು ಹೇಗ ತಿಳ್ಕೊತ ಬಂದಾರ. ಯೋಗಿಯು ತನ್ನ ಮುಂದೆ 2 ಮೊಳದಲ್ಲಿ ಮಾತ್ರ ನೇತ್ರಗಳ ದೃಷ್ಟಿ ಉಳ್ಳವನಾಗಿ ಸಾವಕಾಶವಾಗಿ ನಡಿಬೇಕು ಮತ್ತು ಮನಸ್ಸಿನಲ್ಲಿ ಯಾವ ವಿಷಯವನ್ನು ಚಿಂತಿಸಬಾರದು. ಈ ರೀತಿ ಉತ್ಥಾನಾವಸ್ಥೆಯಲ್ಲೂ ಯೋಗಿ ಇದ್ದರೆ ಅದು ಸಮಾಧಿ ಅಂತ ಹೇಳ್ಕೊತ ಬಂದಾರ. ಮುಂದ ಉಕ್ತ ಯೋಗೀಶ್ವರನು ಸಂಚಿತ, ಪ್ರಾರಬ್ಧ, ಆಗಾಮಿಗಳೆಂಬ 3 ಕರ್ಮಗಳನ್ನು ಮುಂದೆ ಹೇಳುವ ಪ್ರಕಾರ ಉಂಡು ತೀರಿಸಿ ತಾನು ಪುನರಾವೃತ್ತಿ ರಹಿತವಾದ ಮುಕ್ತಿಯನ್ನು ಹೊಂತಾನ ಅಂತ ಹೇಳ್ಕೊತ ಬಂದಾರ. ಅನೇಕ ಜಾತಿಯ ಶರೀರಗಳು ಉತ್ಪತ್ತಿ ಕಾರಣವಾಗಿಯೂ ಅಂತಃಕರಣದಲ್ಲಿ ಸಂಸಾರ ರೂಪದಿಂದ ಇರುವುದಾಗಿಯೂ ಸಂಚಿತ ಕರ್ಮವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವುದು. ಇದು ಮುನಿ ಬಳಿಕ ಮನಸ್ಸಿನೊಡನೆ ಕೂಡಿ ನಾನು ಸುಖಿ ದುಃಖಿ ಎಂದು ಅಧ್ಯಾಸಕ್ತರಿಂದ ನಾಮ ಮಾತ್ರವಾಗಿ ಜೀವಾತ್ಮನೆಂಬ ಹೆಸರು ಬಂತು. ದೇಹವನ್ನು ಅರಿಯುವನೆಂಬ ಹೆಸರು. ಈ ಪ್ರಕಾರ ವ್ಯವಹಾರ ಭೇದದಿಂದ ಸಾಕ್ಷಿ, ಕೂಟಸ್ಥ, ಅಂತರ್ಯಾಮಿ, ಪ್ರತ್ಯೇಗಾತ್ಮ ಎಂಬ 7 ಹೆಸರುಗಳು ಒದಗಿದವು ಅಂತ ಹೇಳ್ಕೊತ ಬಂದಾರ. ಮುಂದೆ ಅಧ್ಯಾಸ ಮೂಲಕ ತಾನಲ್ಲದ ದೇಹದಲ್ಲಿ ತಾನೆಂದು ಭಾವನೆಯನ್ನು ಮಾಡುವುದರಿಂದ ಇದು ಭ್ರಮವಾಗಿರೋದು. ಇಂತಹ ಭ್ರಮದಿಂದ ಕೂಡಿರುವ ಕಾರಣ ಕರ್ತನೆಂಬ ಹೆಸರು ಬಂದಿರುವುದು. ಅದರಿಂದ ಕರ್ತನೆಂಬ ಹೆಸರನ್ನು ಪಡೆದವನು ಅವಶ್ಯವಾಗಿ ಯಮ ಮತ್ತು ನಿಯಮಗಳೆಂಬ 2 ಅಂಗಗಳನ್ನು ಇಲ್ಲ ಅಂತ ಹೇಳ್ಕೊತ ಬಂದಾರ. ಮನಸ್ಸು ತಾನಲ್ಲ ಅಂದ ಮೇಲೆ ತನಗೆ ಆಸನ ಮತ್ತು ಪ್ರಾಣಾಯಾಮಗಳೆಂಬ 2 ಅಂಗಗಳು ಇಲ್ಲ ಅಂತ ಹೇಳ್ಕೊತ ಬಂದಾರ. ಬುದ್ಧಿ ತಾನಲ್ಲ, ಅದರಿಂದ ತನಗೆ ಕ್ಷೇತ್ರಜ್ಞನೆಂಬ ಹೆಸರು ಇಲ್ಲ. ಆದ ಕಾರಣ ಪ್ರತ್ಯಾಹಾರವೆಂಬ ಅಂಗವು ತನಗಿಲ್ಲ ಅಂತ ಮಾಡ್ಕೊತ ಬಂದಾರ. ಮುಂದೆ ಅಹಂಕಾರವು ತಾನಲ್ಲದ್ದರಿಂದ ಧಾರಣೆಯೂ ಇಲ್ಲ. ಹೀಗೆಂದು ತಿಳಿದ ಕೂಡಲೇ ಸಾಕ್ಷಿ ಲಯ ಅಕ್ಕದ ತಿಳ್ಕೊತ ಬಂದಾರ. ಮುಂದೆ ಸ್ಮರಣ ಉಂಟು ಮಾಡುವ ಚಿತ್ತವು ತಾನಲ್ಲ ಅಂದ ಮೇಲೆ ಧ್ಯಾನವಿಲ್ಲ. ಅದರಿಂದ ಕೂಟಸ್ಥನಿಗೆ ಲಯವೆಂದು ನೀನು ತಿಳಿ ಅಂತ ತಿಳ್ಕೊತ ಬಂದಾರ. ಮುಂದೆ ಕೇವಲ ಶುದ್ಧ ಚೈತನ್ಯವೇ ನಾನೆಂದು ತಿಳಿಯಲಾಗಿ ಸೂತ್ರದಲ್ಲಿ ಮಂದಾಧಿಕಾರಿಗೆ ಲಯ ಚಿಂತನದಿಂದ 7 ಆವರಣಗಳು ಒಂದರಲ್ಲಿ ಒಂದನ್ನು ಕ್ರಮವಾಗಿ ಅಡಗಿಸಲು ಯಾವುದು ಅವಶಿಷ್ಟವಾಗಿ ತನ್ನ ಸ್ವರೂಪ ಇರೋದು ಅದೇ ಪರಬ್ರಹ್ಮ ಎಂದು ತಿಳಿ ಅಂತ ತಿಳ್ಕೊತ ಬಂದಾರ. ಶರೀರ, ಮನ, ಬುದ್ಧಿ, ಚಿತ್ತು, ಅಹಂಕಾರ, ಜ್ಞಾತೃ, ಮಾಯೆ ಈ 7 ಆವರಣಗಳನ್ನು ಕ್ರಮವಾಗಿ ಒಂದರಲ್ಲಿ ಒಂದನ್ನು ಲಯ ಮಾಡುತ್ತಾ ಹೋಗಲು ಮುಂದೆ ಲಯ ಮಾಡಲಿಕ್ಕೆ ಬಾರದಂತ ಯಾವ ಸ್ವರೂಪ ಉಂಟು ಅದು ಪರಬ್ರಹ್ಮ ಎನಿಸುವುದು ಅನ್ನೋ ಮಾತನ್ನ ಹೇಳ್ಕೊತ ಬಂದಾರ. ಶರೀರ, ಶ್ರೋತ್ರಾದಿ, ಇಂದ್ರಿಯ, ಶಬ್ದಾದಿ ವಿಷಯ ಇವೆಲ್ಲವೂ ಮನಸ್ಸಿನಲ್ಲಿ ಮಾಡಬೇಕು. ಯಾಕಂದ್ರೆ ಎಲ್ಲಕ್ಕಿಂತ ಮನಸ್ಸು ಬಹಳ ದೊಡ್ಡದ. ಆ ಮನಸ್ಸಿನಕ್ಕಿಂತಲೂ ಬುದ್ಧಿ ದೊಡ್ಡದಾದ್ರಿಂದ ಮನವನ್ನು ಬುದ್ಧಿಯಲ್ಲಿ ಲಯ ಮಾಡಬೇಕು. ಆ ಬುದ್ಧಿಯನ್ನು ಚಿತ್ತದಲ್ಲಿ, ಆ ಚಿತ್ತವನ್ನು ಅಹಂಕಾರದಲ್ಲಿ, ಆ ಅಹಂಕಾರವನ್ನು ಜ್ಞಾತೃವಿನಲ್ಲಿ,
ಆ ಜ್ಞಾತೃವನ್ನು ಮಾಯಾತನುವಿನಲ್ಲಿ, ಆ ಮಾಯಾತನವನ್ನು ಪರಬ್ರಹ್ಮ ಸ್ವರೂಪದಲ್ಲಿ, ಹೀಗೆ ಪೂರ್ವವಾದಗಳನ್ನು ಅಧಿಕ್ಯವಾದ ಉತ್ತರೋತ್ತರ ತತ್ವಗಳಲ್ಲಿ ಲಯವನ್ನು ಮಾಡಿ ನಿರುಪಾಧಿಕ ಅಸಂಗ ಸ್ವಯಂ ಪ್ರಕಾಶ ರೂಪವಾದ ನಿನ್ನ ಸತ್ಯನಾರಾಯಣ